ವೆಲ್ಕಮ್ ಬ್ಯಾಕ್ ಟು ಚಾನಲ್. ಹೋಪ್ ಯು ಆಲ್ ಆರ್ ಫೈನ್. ಸೊ ಇವತ್ತು ನಾನು SSLC ಅವರಿಗೆ ಲೂಯಿಸ್ ಪ್ಯಾಶ್ಚರ್ ಕಾನ್ಕ್ರರ್ ಆಫ್ ಡಿಸೀಸ್ ಅನ್ನೋ ಚಾಪ್ಟರ್ನ ಮಾಡ್ತಾ ಇದ್ದೀನಿ. ಇದು ನಿಮ್ಮ ಟೆಕ್ಸ್ಟ್ ಬುಕ್ನ 4th ಚಾಪ್ಟರ್ ಆಗಿದೆ. ಸೊ ಲೆಸನ್ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ಯಾರಾದರೂ ಹೊಸದಾಗಿ ನಮ್ಮ ಚಾನಲ್ಗೆ ವಿಸಿಟ್ ಮಾಡಿದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನಮ್ಮ ಚಾನಲ್ನ ಒಂದ್ಸತಿ ವಿಸಿಟ್ ಮಾಡಿ ಎಲ್ಲ ವೀಡಿಯೋಸ್ನ ಚೆಕ್ ಮಾಡಿ ಅಂತ ಹೇಳ್ತೀನಿ. ಸೊ ಈ ಲೆಸನ್ನ ಬರೆದಿರೋರು E.H. ಕ್ಯಾಟರ್ ಅಂತ. ಫಸ್ಟ್ ಪ್ಯಾರಾಗ್ರಾಫ್ ನೋಡಿದಾಗ, ಆನ್ ದ ಫೀಲ್ಡ್ ಆಫ್ ದ ಬ್ಯಾಟಲ್ ಇನ್ ಒನ್ ಆಫ್ ಹಿಸ್ ಕ್ಯಾಂಪೈನ್ಸ್ ನೆಪೋಲಿಯನ್ ಡೆಕೋರೇಟೆಡ್ ಫಾರ್ ಬ್ರೇವರಿ ಅ ಸರ್ಟನ್ ಟ್ಯಾನರ್ ನೇಮ್ಡ್ ಪಾಸ್ಚರ್. ಸೊ ಒಂದು ಬ್ಯಾಟಲ್ ಫೀಲ್ಡಲ್ಲಿ ನೆಪೋಲಿಯನ್ ಡೆಕೋರೇಟೆಡ್ ಫಾರ್ ಅ ಬ್ರೇವರಿ ಸರ್ಟನ್ ಟ್ಯಾನರ್ ನೇಮ್ಡ್ ಪಾಸ್ಚರ್ ಅಂತ. ಪಾಸ್ಚರ್ ಅನ್ನೋರೊಬ್ಬರು ವ್ಯಕ್ತಿ, ಅವರು ಎಷ್ಟೆಲ್ಲ ಫೇಮಸ್ ಆಗಿದ್ದಾರೆ ಅಂತ ನಮ್ಗೆ ಗೊತ್ತು. ದಿಸ್ ಬ್ರೇವ್ ಸೋಲ್ಜರ್ ಹ್ಯಾಡ್ ಆ್ಯನ್ ಈಕ್ವಲಿ ಬ್ರೇವ್ ಸನ್. ಸೊ ಆ ಸೋಲ್ಜರ್ ಎಷ್ಟು ಬ್ರೇವ್ ಆಗಿದ್ರು, ಅವ್ರ ಸನ್ ಅಂದರೆ ಮಗ ಅಲ್ವಾ, ಅವರು ಕೂಡ ಅಷ್ಟೇ ಈಕ್ವಲ್ ಆಗಿ ಬ್ರೇವ್ ಆಗಿರ್ತಾರೆ. ಲೂಯಿಸ್ ಪ್ಯಾಶ್ಚರ್, ಅವ್ರ ಹೆಸರೇನು ಲೂಯಿಸ್ ಪ್ಯಾಶ್ಚರ್. ಬೋರ್ನ್ 7 years ಆಫ್ಟರ್ ವಾಟರ್ಲೂ. ಸೊ ವಾಟರ್ಲೂ ಹುಟ್ಟಿ 7 years ಆದಮೇಲೆ ಹುಟ್ಟಿರೋದು ಲೂಯಿಸ್ ಪ್ಯಾಶ್ಚರ್. ಹಿ ವಾಸ್ ನಾಟ್ ಅ ಸೋಲ್ಜರ್ ಬಟ್ ಹಿ ವಾಸ್ ಅ ಫೈಟರ್. ಸೊ ಫೈಟರ್ ಆಗಬೇಕು ಅಂದರೆ ನಾವು ಸೋಲ್ಜರೇ ಆಗಬೇಕು ಅಂತ ಇಲ್ಲ, ನಾವು ಬೇರೆಲ್ಲ ರೀತಿಯಲ್ಲಿ ಫೈಟಿಂಗ್ ಮಾಡ್ಬೋದು. ಸೊ ಇವ್ರು ಯಾವ ಥರ ಫೈಟ್ ಮಾಡಿದ್ರು, ಯಾರ ಜೊತೆಗೆ ಫೈಟ್ ಮಾಡಿದ್ರು ಅಂತ ನೋಡೋಣ. ಹಿ ಫೌಟ್ ಡಿಸೀಸಸ್. ಸೊ ಯಾರ ಜೊತೆಗೆ ಫೈಟ್ ಮಾಡಿದ್ರು ಅಂದ ತಕ್ಷಣ ಇವಾಗ ಇಲ್ಲಿ ನಮಗೆ ಆನ್ಸರ್ ಸಿಕ್ತು. ಯಾರ ಜೊತೆಗೆ ಫೈಟ್ ಮಾಡಿದ್ದು? ಡಿಸೀಸಸ್ ಜೊತೆಗೆ, ಬೇರೆ ಥರದ ಡಿಸೀಸ್ ಜೊತೆಗೆ ಇವರು ಫೈಟ್ ಮಾಡಿಬಿಟ್ಟು ಅದಕ್ಕೆ ತುಂಬ ವ್ಯಾಕ್ಸಿನ್ಸ್ ಆಗಿರಲಿ ಅಥವಾ ತುಂಬ ಥರದ ಇನಾಕ್ಯುಲೇಷನ್ ಎಲ್ಲ ಕಂಡುಹಿಡಿದಿದ್ದಾರೆ. ಹಿ ಡಿವೋಟೆಡ್ ಹಿಸ್ ಲೈಫ್ ಟು ದ ಸ್ಟಡಿ ಆಫ್ ವಾಟ್ ವಿ ಸಮ್ಟೈಮ್ಸ್ ಕಾಲ್ ಜರ್ಮ್ಸ್ ವಿಚ್ ಮ್ಯಾನ್ ಆಫ್ ಸೈನ್ಸ್ ಕಾಲ್ ಬ್ಯಾಕ್ಟೀರಿಯಾ. ಸೊ ನಾವು ಜರ್ಮ್ಸ್ ಅಂತ ಕೇಳೇ ಇರ್ತೀವಿ. ಏನಾದರೂ ತುಂಬ ದಿನ ಊಟ ಅಥವಾ ಯಾವುದೇ ಒಂದು ಫುಡ್ ಪದಾರ್ಥಗಳನ್ನ ನಾವು ಹಾಗೆ ಇಟ್ಬಿಟ್ಟಾಗ ಅದರೊಳಗೆ ಜರ್ಮ್ಸ್ ಆಗಿರುತ್ತೆ ಅಂತ ಹೇಳ್ತಿರ್ತೀವಲ್ಲ, ಅದೇ ನಾವು ಸೈನ್ಸಲ್ಲಿ ಏನಂತ ಕರಿತೀವಿ? ಬ್ಯಾಕ್ಟೀರಿಯಾ ಅಂತ ನಾವು ಕರಿತೀವಿ. ಗ್ರೀಕ್ ವರ್ಡ್ ಮೀನಿಂಗ್ ಲಿಟಲ್ ರಾಡ್ಸ್. ಸೊ ಗ್ರೀಕಲ್ಲಿ ಏನಂತಾರೆ, ಮೀನಿಂಗ್ ಏನಂತಿರ್ತು ಅಂದರೆ ಲಿಟಲ್ ರಾಡ್ಸ್ ಅಂತ ಗ್ರೀಕಲ್ಲಿ ಅದರ ಮೀನಿಂಗ್. ಬ್ಯಾಕ್ಟೀರಿಯಾ ಆರ್ ವೆಜಿಟೇಬಲ್ ಆರ್ಗ್ಯಾನಿಸಮ್ಸ್ ಲಿಟಲ್ ರಾಡ್ ಶೇಪ್ಡ್ ಪ್ಲಾಂಟ್ಸ್. ಸೊ ಇಲ್ಲಿ ಬ್ಯಾಕ್ಟೀರಿಯಾ ಹೇಗಿರುತ್ತೆ ಅಂತ ಅದರ ಡಿಸ್ಕ್ರಿಪ್ಷನ್ನ ಇಲ್ಲಿ ಕೊಡ್ತಿರೋದು. ಸೊ ಬ್ಯಾಕ್ಟೀರಿಯಾ ಆರ್ ವೆಜಿಟೇಬಲ್ ಆರ್ಗ್ಯಾನಿಸಮ್ಸ್, ಅಂದರೆ ವೆಜಿಟೇಬಲ್ಸ್ ಇಂದನೇ ಅದಲ್ವ ಆಗೋದು, ಬೇರೆ ಕಡೆಯಲ್ಲೂ ಆಗೋಲ್ಲ. ನಮ್ಮ ಫುಡ್ ಐಟಮ್ಸಲ್ಲೇ ಬ್ಯಾಕ್ಟೀರಿಯಾಸ್ ನಮಗೆ ಆಗೋದು. ಸೊ ಬ್ಯಾಕ್ಟೀರಿಯಾಸ್ ಆರ್ ವೆಜಿಟೇಬಲ್ ಆರ್ಗ್ಯಾನಿಸಮ್ಸ್ ಲಿಟಲ್ ರಾಡ್ ಶೇಪ್ಡ್ ಪ್ಲಾಂಟ್ಸ್ ವಿಚ್ ಎಕ್ಸಿಸ್ಟ್ ಇನ್ ಏರ್, ವಾಟರ್ ಆ್ಯಂಡ್ ಸಾಯಿಲ್ ಆ್ಯಂಡ್ ಇನ್ ದ ಬಾಡೀಸ್ ಆಫ್ ಪ್ಲಾಂಟ್ಸ್ ಆ್ಯಂಡ್ ಅನಿಮಲ್ಸ್. ಸೊ ಇದೆಲ್ಲ ಎಲ್ಲೆಲ್ಲ ಎಕ್ಸಿಸ್ಟ್ ಆಗುತ್ತೆ? ಏರಲ್ಲಿ ಎಕ್ಸಿಸ್ಟ್ ಇರುತ್ತೆ, ವಾಟರಲ್ಲಿರುತ್ತೆ, ಹಾಗೆ ಸಾಯಿಲಲ್ಲಿರುತ್ತೆ, ಮತ್ತು ಬೇರೆ ಎಲ್ಲಿರುತ್ತೆ ಅಂತ ನೋಡಿದಾಗ ಅನಿಮಲ್ಸ್ ಮತ್ತು ಪ್ಲಾಂಟ್ಸಿನ ಬಾಡೀಸಲ್ಲಿರುತ್ತೆ. ಸೊ ನಾವು ಎಷ್ಟೋ ಸತಿ ನೋಡಿರ್ತೀವಿ, ಯಾವುದಾದ್ರೂ ಡಾಗ್ ಆಗಿರಲಿ ಅದ್ರ ಮೇಲೆಲ್ಲ ಬ್ಯಾಕ್ಟೀರಿಯಾ ಇದೆ ಅಂತ ಹೇಳ್ತಿರ್ತಾರೆ ಅಲ್ವಾ. ಸಮ್ ಬಟ್ ನಾಟ್ ಆಲ್ ದ ಕಾಸಸ್ ಆಫ್ ಡಿಸೀಸಸ್ ಸಮ್ ಕನ್ವರ್ಟ್ ಮ್ಯಾಟರ್ ಇಂಟು ಫುಡ್ ಫಾರ್ ಪ್ಲಾಂಟ್ಸ್. ಸೊ ಎಲ್ಲ ಬ್ಯಾಕ್ಟೀರಿಯಾನು ಕೆಟ್ಟ ಬ್ಯಾಕ್ಟೀರಿಯಾ ಆಗಿರಲ್ಲ. ಕೆಲವೊಂದು ಬ್ಯಾಕ್ಟೀರಿಯಾ ಏನು ಮಾಡುತ್ತೆ, ದೇ ಕನ್ವರ್ಟ್ ಫುಡ್ ಫಾರ್ ಪ್ಲಾಂಟ್ಸ್ ಅಂತ ಹೇಳ್ತೀವಿ. ಸೊ ಕೆಲವೊಂದು ಬ್ಯಾಕ್ಟೀರಿಯಾಯಿಂದನೇ ಪ್ಲಾಂಟ್ಸಿಗೆ ಫುಡ್ ಪ್ರಿಪೇರ್ ಆಗುತ್ತೆ. ಲೂಯಿಸ್ ಪ್ಯಾಶ್ಚರ್ ಹ್ಯಾಡ್ ಅ ವೆರಿ ಬಿಸಿ ಆ್ಯಂಡ್ ಇಂಟ್ರೆಸ್ಟಿಂಗ್ ಲೈಫ್. ಸೊ ಲೂಯಿಸ್ ಪ್ಯಾಶ್ಚರ್ ಲೈಫ್ ಯಾವತ್ತಿದ್ರೂ ಫ್ರೀ ಆಗಿರಲಿಲ್ಲ. ಅವ್ರನ್ನ ತುಂಬ ಬ್ಯುಸಿ ಇಟ್ಕೊಂಡಿದ್ರು ಮತ್ತು ತುಂಬ ಇಂಟ್ರೆಸ್ಟಿಂಗ್ ಲೈಫ್ನ ಅವರು ಲೀಡ್ ಮಾಡ್ತಾ ಇರ್ತಾರೆ. ಹಿ ನಾಟ್ ಓನ್ಲಿ ಮೇಡ್ ಸಮ್ ಎಕ್ಸೈಟಿಂಗ್ ಡಿಸ್ಕವರೀಸ್ ಅಬೌಟ್ ಜರ್ಮ್ಸ್ ಬಟ್ ಹಿ ವಾಸ್ ಏಬಲ್ ಟು ಯೂಸ್ ಹಿಸ್ ಡಿಸ್ಕವರೀಸ್ ಇನ್ ವೆರಿ ಪ್ರಾಕ್ಟಿಕಲ್ ವೇಸ್. ಸೊ ಕೆಲವೊಂದು ಸತಿ ಅವರು ತುಂಬ ಇವರು ಒಂಥರ ಬೇರೆಯವ್ರು ಯಾರಾದರೂ ಡಿಸ್ಕವರಿ ಮಾಡಿದಾಗ ಅದನ್ನ ಬರೀ ಹೇಳಿರ್ತಾರೆ, ಥಿಯರಿ ಥರ ಹೇಳಿರ್ಬೋದು. ಬಟ್ ಲೂಯಿಸ್ ಪ್ಯಾಶ್ಚರ್ ಆ ಥರ ಆಗಿರಲಿಲ್ಲ. ಅವರು ಪ್ರಾಕ್ಟಿಕಲ್ ವೇಸಲ್ಲಿ ಅದನ್ನ ಪ್ರೂವ್ ಮಾಡಿಬಿಟ್ಟು ತೋರಿಸ್ತಾ ಇರ್ತಾರೆ. ಹಿ ವರ್ಕ್ಡ್ ಹಾರ್ಡ್ ಇನ್ ಹಿಸ್ ಲ್ಯಾಬೊರೇಟರಿ ವಿತ್ ಟೆಸ್ಟ್ ಟ್ಯೂಬ್ಸ್ ಆ್ಯಂಡ್ ಆಲ್ ಕೈಂಡ್ಸ್ ಆಫ್ ಎಕ್ಸ್ಪೆರಿಮೆಂಟ್ಸ್. ಸೊ ಲೂಯಿಸ್ ಪ್ಯಾಶ್ಚರ್ ಹೇಳಿದೆ ಅಲ್ವಾ, ಅವರು ಪ್ರಾಕ್ಟಿಕಲ್ ವೇಸಲ್ಲಿ ತುಂಬ ಎಕ್ಸ್ಪೆರಿಮೆಂಟ್ ಮಾಡಿಬಿಟ್ಟು ಪ್ರೂವ್ ಮಾಡ್ತಿರ್ತಾರೆ ಅಂತ. ಆದ್ದರಿಂದ ಅವರು ತುಂಬ ಟೈಮ್ನ ಲ್ಯಾಬ್ರೇಟ್ರಿಲಿ ವಿತ್ ಟೆಸ್ಟ್ ಟ್ಯೂಬ್ಸ್, ಅವರು ಈಗ ಎಕ್ಸ್ಪೆರಿಮೆಂಟ್ ಮಾಡಬೇಕು ಅಂದರೆ ನಮಗೆ ಟೆಸ್ಟ್ ಟ್ಯೂಬ್ಸ್ ಬೇಕಲ್ವಾ, ಅದರಿಂದ ಎಲ್ಲ ಅವರು ಪ್ರೂವ್ ಮಾಡ್ತಾ ಇರ್ತಾರೆ. But nearly all the time, he was working to help people who were suffering in some special way from disease. So, ನಾರ್ಮಲಾಗಿ ಈಗ ಜ್ವರಕ್ಕೆ ಅಂತಲೇ ನಾವು ಹುಡ್ಕೋದು ಬೇರೆ. ಈಗ ಜ್ವರ ಅನ್ನೋದು ಕಾಮನ್ ಆಗಿಬಿಟ್ಟಿದೆ ಅಲ್ವಾ. ಸೊ ಅದಕ್ಕೆ ಯಾವ್ಯಾವ ಥರ ಪ್ರಿಕಾಷನ್ಸ್ ತೊಗೋಬೇಕು ಅಥವಾ ಯಾವ್ಯಾವ ಥರ ಟ್ಯಾಬ್ಲೆಟ್ಸ್ ತೊಗೋಬೇಕು ಅಂತ ಆಲ್ಮೋಸ್ಟ್ ಎಲ್ಲರೂ ಕಂಡುಹಿಡ್ತಿದ್ದಾರೆ. ಆ್ಯಂಡ್ ಅದು ಕ್ವೈಟ್ ನಾರ್ಮಲ್ ಆಗಿದೆ. ಬಟ್ ಲೂಯಿಸ್ ಪ್ಯಾಶ್ಚರ್ಗೆ ಯಾವ ಥರ ಇತ್ತು ಅಂದರೆ, ಯಾವುದಾದ್ರೂ ಸ್ಪೆಷಲ್ ಡಿಸೀಸ್ ಅಥವಾ ಇಂಥ ಡಿಸೀಸ್ಗೆ ಯಾವುದು ಸೊಲ್ಯೂಷನ್ ಇಲ್ಲ ಅಂತ ಇರ್ತಾವಲ್ಲ, ಆ ಥರ ಸೊಲ್ಯೂಷನ್ ಹುಡ್ಕೋಕ್ಕೆ ಲೂಯಿಸ್ ಪ್ಯಾಶ್ಚರ್ ಯಾವಾಗಲೂ ಹೋರಾಡ್ತಿರ್ತಾರೆ. Among the people whom Pasture was able to help were brewers, breeders of silkworms and cow keepers, all of whom were trying to carry on important industries in France. So, ಲೂಯಿಸ್ ಪ್ಯಾಶ್ಚರ್ ಯಾರ್ಯಾರು ಹೆಲ್ಪ್ ಮಾಡಿದ್ದಾರೆ? ಅವರು ತುಂಬ ಜನಕ್ಕೆ ಹೆಲ್ಪ್ ಮಾಡಿದ್ದಾರೆ. ಬಟ್ ಇಲ್ಲಿ ಕೆಲವೊಂದು ಎಕ್ಸಾಂಪಲ್ಸ್ನ ಮಾತ್ರ ತೊಗೊಂಡು ಹೇಳ್ತಿದ್ದಾರೆ. ಸೊ ಅದರೊಳಗೆ ಯಾರ್ಯಾರು ಅಂತ ನೋಡಿದಾಗ, ಬ್ರೀಡರ್ಸ್ ಆಫ್ ಸಿಲ್ಕ್ ವಾರ್ಮ್ಸ್ ಮತ್ತು ಕೌ ಕೀಪರ್ಸ್, ಆಲ್ ಆಫ್ ಹೋಮ್. ಸೊ ಇವರೆಲ್ಲರೂ ಎಲ್ಲಿಯವರು ಅಂದರೆ ಫ್ರೆಂಡ್ಸಲ್ಲಿ ಇಂಡಸ್ಟ್ರಿ ನಡೆಸ್ತಾ ಇರ್ತಾರೆ ಅವರು. ಪ್ಯಾಶ್ಚರ್ ವಾಸ್ ಆಲ್ವೇಸ್ ವೆರಿ ಪ್ರೌಡ್ ಆಫ್ ಬೀಯಿಂಗ್ ಏಬಲ್ ಟು ಹೆಲ್ಪ್ ಹಿಸ್ ಕಂಟ್ರಿ ಇನ್ ದಿಸ್ ವೇ. ಸೊ ಯಾರಿಗೇ ಆಗಲಿ ನಾವೇನಾದರೂ ಒಂದು ನಮ್ಮ ಕಂಟ್ರಿಗೆ ನಾವು ಸಹಾಯ ಮಾಡ್ತಿದ್ದೀವಿ ಅಂದಾಗ ಅವ್ರಿಗೆ ಒಂದು ಪ್ರೌಡ್ ಫೀಲಿಂಗ್ ಇರುತ್ತೆ. ಅದೇ ಥರ ಪ್ಯಾಶ್ಚರ್ ಕೂಡ ದೇ ವರ್ ವೆರಿ ವೆರಿ ಪ್ರೌಡ್ ಅಬೌಟ್ ದೆಮ್ಸೆಲ್ಫ್.
ಲೂಯಿಸ್ ಪ್ಯಾಸ್ಚರ್. ಸೊ ಇವಾಗ ಲೂಯಿಸ್ ಪ್ಯಾಸ್ಚರ್ ಏನೇನು ಮಾಡ್ತಿದ್ರು ಅಥವಾ ಅವರ ಹಿಸ್ಟ್ರಿ ಒಂದು ನಾವು ಶಾರ್ಟ್ಕಟಾಗಿ ನೋಡಿದ್ವಿ. ಸೊ ಇವಾಗ ಅವ್ರು ಹೇಗಿದ್ರು ಅಂತ ಅವ್ರ ಬಗ್ಗೆ ತಿಳ್ಕೊಬೇಕಲ್ವಾ. ಲೂಯಿಸ್ ಪ್ಯಾಸ್ಚರ್ ಬಾರ್ನ್ ಇನ್ ಅ ಲಿಟಲ್ ಫ್ರೆಂಚ್ ಕಂಟ್ರಿ ಟೌನ್. ಸೊ ಇವರು ಹುಟ್ಟಿದ್ದಲ್ಲಿ ಫ್ರೆಂಚ್ ಕಂಟ್ರಿ ಟೌನಲ್ಲಿ ಹುಟ್ಟಿದ್ದು. ವಾಸ್ ಇಂಟ್ರೆಸ್ಟೆಡ್ ಇನ್ ಕೆಮಿಸ್ಟ್ರಿ ವೆನ್ ಹಿ ವಾಸ್ ವೆರಿ ಯಂಗ್. ಸೊ ಅವರು ಚಿಕ್ಕವರಿದ್ದಾಗಿಂದ ಅವ್ರಿಗೆ ಕೆಮಿಸ್ಟ್ರಿ ಮೇಲೆ ತುಂಬ ಆಸಕ್ತಿ ಇತ್ತು. ಆಫ್ಟರ್ ಸ್ಟಡಿಂಗ್ ಹಾರ್ಡ್ ಇನ್ ಪ್ಯಾರಿಸ್ ಆ್ಯಂಡ್ ಶೋಯಿಂಗ್ ಗ್ರೇಟ್ ಪ್ರಾಮಿಸ್, ಹಿ ಬಿಗ್ಯಾನ್ ಟು ಟೀಚ್ ಆ್ಯಂಡ್ ಲೆಕ್ಚರ್ ಆ್ಯಸ್ ಪ್ರೊಫೆಸರ್ ಆಫ್ ಕೆಮಿಸ್ಟ್ರಿ. ಸೊ ಅವರು ತುಂಬ ಕಷ್ಟಪಟ್ಟು ಪ್ಯಾರಿಸಲ್ಲಿ ಓದಿ ಅವರು ಟೀಚಿಂಗ್ ಪ್ರೊಫೆಷನಿಗೆ ಬರ್ತಾರೆ, ಲೆಕ್ಚರ್ ಆಗ್ತಾರೆ, ಪ್ರೊಫೆಸರ್ ಆಫ್ ಕೆಮಿಸ್ಟ್ರಿ ಸರ್ ಆಗ್ತಾರೆ ಅವರು. He became a professor at Strasbourg in Alsace and he married a wife who was always to be his closest companion and assistant. ಸೊ ಅವರು ಲೆಕ್ಚರ್ ಆದಾದಮೇಲೆ ಅವರು ಮ್ಯಾರೇಜ್ ಆಗ್ತಾರೆ. ಸೊ ಅವರ ವೈಫ್ ಕೂಡ ಅಷ್ಟೇ ತುಂಬ ಅಂದರೆ ತುಂಬ ಕ್ಲೋಸ್ ಫ್ರೆಂಡ್ ಥರ. ಹಾಗೆ ಅವ್ರು ಏನೇ ಒಂದು ಕೆಲಸ ಮಾಡಿದ್ರು ಅವರಿಗೆ ತುಂಬ ಹೆಲ್ಪ್ ಮಾಡಿಕೊಂಡು ಅವ್ರ ಅಸಿಸ್ಟೆಂಟ್ ಥರ ಅವರು ಇರ್ತಾರೆ. Pasture was deeply interested in all the new experiments that were being made in chemistry. ಸೊ ಹೇಳಿದೆ ಅಲ್ವಾ, ಪಾಸ್ಚರಿಗೆ ಫಸ್ಟ್ ಆಫ್ ಆಲ್ ಅವ್ರ ಲೈಫ್ ಅಂದ್ರೆ ಅವ್ರು ತುಂಬ ಇಂಟ್ರೆಸ್ಟಿಂಗ್ ಆಗಿ ಅವ್ರ ಲೈಫ್ನ ಅವ್ರು ಇಟ್ಕೊಂಡಿರ್ತಾರೆ. ಸೊ ಅವ್ರಿಗೆ ಮೊದಲೇ ಕೆಮಿಸ್ಟ್ರಿ ಮೇಲೆ ತುಂಬ ಆಸಕ್ತಿ ಇರೋದ್ರಿಂದ ಅವರು ಪಾಸ್ಚರ್ ವಾಸ್ ಡೀಪ್ಲಿ ಇಂಟ್ರೆಸ್ಟೆಡ್ ಇನ್ ಆಲ್ ದ ಎಕ್ಸ್ಪೆರಿಮೆಂಟ್ಸ್. ಅವ್ರಿಗೆ ತುಂಬ ಇಂಟ್ರೆಸ್ಟ್ ಇರ್ತಿತ್ತು ಎಲ್ಲ ಎಕ್ಸ್ಪೆರಿಮೆಂಟ್ಸ್ ಮೇಲೆ. ಆ್ಯಂಡ್ ಡಿಸೈಡ್ ಟು ಸಾಲ್ವ್ ಸಮ್ ಆಫ್ ದ ಡಿಫಿಕಲ್ಟ್ ಪ್ರಾಬ್ಲಮ್ಸ್ ದಟ್ ವೇರ್ ವರಿಂಗ್ ಕೆಮಿಸ್ಟ್ ಆ್ಯಂಡ್ ಅದರ್ ಸೈಂಟಿಸ್ಟ್. ಸೊ ಇವಾಗ ಅವರು ಫಸ್ಟಿಗೆ ಹೇಳ್ದಿರೋ ಹಾಗೆ ಅವ್ರಿಗೆ ಸ್ವಲ್ಪ ಸ್ಪೆಷಲಾಗಿ ಯಾವುದಾದ್ರೂ ಒಂದು ಸಫರಿಂಗ್ ಕಂಡ ತಕ್ಷಣ ಅವ್ರಿಗೆ ಆ ಥರದ್ರ ಮೇಲೆ ಸಾಲ್ವ್ ಮಾಡೋಕ್ಕೆ ತುಂಬ ಇಂಟ್ರೆಸ್ಟ್ ಇರುತ್ತೆ. ಸೊ ಇಲ್ಲಿ ಇವ್ರೇನು ಅಂದ್ಕೊಂಡ್ರು, ಯಾರ ಕೈಯಲ್ಲಿ ಈ ಯಾವುದಾದ್ರೂ ಒಂದು ಡಿಸೀಸ್ಗೆ ಸೊಲ್ಯೂಷನ್ನ ಹುಡ್ಕೋಕ್ಕಾಗಿರಲ್ಲ, ಆ ಥರ ಸೊಲ್ಯೂಷನ್ಸ್ನ ನಾನು ಹುಡುಕಬೇಕು ಅಂತ ಪಾಸ್ಚರ್ ತಲೆಯಲ್ಲಿ ಇರುತ್ತೆ. ಸಮ್ಟೈಮ್ಸ್ ಹಿ ಯೂಸ್ ಟು ಸಿಟ್ ಫಾರ್ ಹವರ್ಸ್ ಕ್ವೈಟ್ ಆ್ಯಂಡ್ ಸೈಲೆಂಟ್ ಮೋಷನ್ಲೆಸ್ ಥಿಂಕಿಂಗ್ ಹಾರ್ಡ್ ಅಬೌಟ್ ಒನ್ ಆಫ್ ಹಿಸ್ ಡಿಫಿಕಲ್ಟೀಸ್. ಸೊ ಇವಾಗ ಯಾವುದಾದ್ರೂ ಒಂದು ಕಷ್ಟ ಅಂತ ಬಂದಾಗ ಪಾಸ್ಚರ್ ತುಂಬ ಹೊತ್ತು ಒಂದೇ ಕಡೆ ಕೂತ್ಕೊಂಡು ಯೋಚನೆ ಮಾಡ್ತಿರ್ತಾರೆ. ಸಿಟ್ ಫಾರ್ ಹವರ್ಸ್, ನಾವು 5 ನಿಮಿಷ 10 ನಿಮಿಷ ಅಂತಲ್ಲ, ಎಷ್ಟೋ ಹವರ್ಸ್ ಗಟ್ಟಲೆ ಅವರು ಕೂತ್ಕೊಂಡು ಅದ್ರ ಬಗ್ಗೆ ಯೋಚನೆ ಮಾಡ್ತಿರ್ತಾರೆ. ಸೈಲೆಂಟಾಗಿರ್ತಿದ್ರು, ಮೋಷನ್ಲೆಸ್, ಎಲ್ಲೂ ಎದ್ದು ಓಡಾಡ್ತಿರಲಿಲ್ಲ, ಸುಮ್ಮನೆ ಕೂತ್ಕೊಂಡಿರ್ತಿದ್ರು. ಆಮೇಲೆ ತುಂಬ ಅಂದರೆ ತುಂಬ ಯೋಚನೆ ಮಾಡ್ತಿದ್ರು ಅವರು, ಹೇಗೆ ಈ ಪ್ರಾಬ್ಲಮಿಂದ ನಾವು ಹೊರಗಡೆ ಬರ್ಬೋದು ಅಂತ. ಆ್ಯಂಡ್ ವೆನ್ ಹಿ ಥಾಟ್ ಆಫ್ ಅ ಸೊಲ್ಯೂಷನ್, his kind, tired-looking face would brighten with pleasure and excitement, and he would rush round to tell his discovery to his wife and to others who were helping him. ಸೊ ಅದೇ ಅಷ್ಟೆಲ್ಲ ಕಷ್ಟಪಟ್ಟು ಅವ್ನು ಹೇಗೆ ಯೋಚನೆ ಮಾಡಿ ಅದಾದ ತಕ್ಷಣ, ಈಗ ಸೊಲ್ಯೂಷನ್ ಸಿಕ್ಕ ತಕ್ಷಣ ಅವ್ರು ಏನು ಮಾಡ್ತಿದ್ರು, ಅವರು ಒಂದು ಡಲ್ ಫೇಸ್ ಇರ್ತಿತ್ತಲ್ವ, ಟಯರ್ಡ್ ಫೇಸ್, ಆ ಟಯರ್ಡ್ ಫೇಸ್ ಎಲ್ಲ ಎಕ್ಸೈಟ್ಮೆಂಟ್ಗೆ ಟರ್ನ್ ಆಗಿಬಿಟ್ಟು ಅವ್ರ ಹತ್ರ ಯಾರೆಲ್ಲ ಇರ್ತಿದ್ರು, ಅವ್ರ ವೈಫ್ ಆಗಿರಲಿ ಅಥವಾ ಅವ್ರ ಫ್ಯಾಮಿಲಿ ಫ್ರೆಂಡ್ಸ್ ಆಗಿರಲಿ, ಅವರೆಲ್ಲರ ಹತ್ರನವರು ಶೇರ್ ಮಾಡ್ಕೊತಿದ್ರು. In 1854, Pasture was appointed head of a college of science at Lille. ಸೊ ಇವಾಗ 1854 ಪಾಸ್ಚರ್ ಏನಾದರೂ ಹೆಡ್ ಆಫ್ ಅ ಕಾಲೇಜ್ ಆದರು ಆಫ್ ಸೈನ್ಸ್ ಕಾಲೇಜಲ್ಲಿ ಅವರು ಹೆಡ್ ಆಗಿ ಅಪಾಯಿಂಟ್ ಆಗ್ತಾರೆ. ಅ ಬಿಸಿ ಮ್ಯಾನುಫ್ಯಾಕ್ಚರಿಂಗ್ ಟೌನ್ ಇನ್ ದ ನಾರ್ತ್ ಈಸ್ಟ್ ಆಫ್ ಫ್ರಾನ್ಸ್. ಸೊ ಇದು ಅದರ ಲೊಕೇಶನ್ ಎಲ್ಲಿದೆ ಅಂತ ಹೇಳ್ತಿದ್ದಾರೆ. ಹಿ ವಾಸ್ ಪ್ಲೀಸ್ಡ್ ಅಬೌಟ್ ದಿಸ್ because he always felt that trades and industries could be helped very much by the researches of men of science. His chance to be useful soon came. ಸೊ ಅವ್ರಿಗೆ ತುಂಬ ಆಸೆ ಇತ್ತಂತೆ ಇಲ್ಲಿ ಸೇರ್ಕೋಬೇಕು, ಈ ಥರದ ಕೆಲಸಗಳನ್ನ ಅವ್ರು ಭಾಳ ಮಾಡಬೇಕು ಅಂತ. ಬಿಕಾಸ್ ಅವ್ರು ಫಸ್ಟಿಂದನೂ ಹೇಳಿರೋ ಹಾಗೆ ಅವ್ರಿಗೆ ಸ್ಪೆಷಲಾಗಿ ಅಥವಾ ಒಂಥರ ಯೂನಿಕ್ ಆಗಿರುವಂಥ ಒಂದು ಡಿಫಿಕಲ್ಟೀಸ್ನ ಅವರು ಫೇಸ್ ಮಾಡಬೇಕು ಅಂತ ತುಂಬ ಇಷ್ಟಪಡ್ತಿದ್ರು. Pasture, as a young chemist, had always been interested in the problems of why and how living things decay. ಸೊ ಪಾಸ್ಚರ್ ಆ ಯಂಗ್ ಕೆಮಿಸ್ಟ್ ಅಂದರೆ ಅವ್ರಿಗೆ ತುಂಬ ವಯಸ್ಸಾಗಿಲ್ಲ, ಅವ್ರು ತುಂಬ ಯಂಗಿದ್ದೆ ಅವರು ಕೆಮಿಸ್ಟ್ ಆಗಿರ್ತಿದ್ರು. ಅವ್ರಿಗೆ ತುಂಬ ಇಂಟ್ರೆಸ್ಟ್ ಯಾವುದ್ರ ಮೇಲೆ ಇತ್ತು ಅಂದರೆ, ಯಾಕೆ ಹೇಗೆ ಥಿಂಗ್ಸ್ ಎಲ್ಲ ಡಿಕೆ ಆಗುತ್ತೆ, ಅಂದರೆ ವೈ ಮಿಲ್ಕ್ ಟರ್ನ್ಸ್ ಇಂಟು ಸೋರ್. ಸೊ ಮಿಲ್ಕ್ನ ನೀವು ತುಂಬ ಹೊತ್ತು ಹೊರಗಡೆನೇ ಇಡಿ, ಅದು ಬಿಸಿಲಲ್ಲಿ ಇಟ್ಬಿಟ್ರಂತೂ ಅದು ತುಂಬ ಬೇಗ ಹಾಳಾಗಿಬಿಡುತ್ತೆ. ಅದು ಈ ಥರ ಯಾಕಾಗುತ್ತೆ, ಮತ್ತು ವೈ ಮೀಟ್ ಗೋಸ್ ಬ್ಯಾಡ್. ಸೊ ಮೀಟ್ನೂ ಅಷ್ಟೇ, ನೀವು ಹೊರಗಡೆ ಇಟ್ಟರೆ ಅದು ಹಾಳಾಗೋಗುತ್ತೆ ಅಲ್ವಾ. ವೈನ್ ಫರ್ಮೆಂಟ್ಸ್. ಸೊ ಈ ಥರದ್ದು ಕ್ವಶನ್ಸ್ ಅವ್ರ ತಲೆಯಲ್ಲಿ ತುಂಬ ಇತ್ತು. He started to give some lectures in Lille on fermentation. ಸೊ ಫರ್ಮೆಂಟೇಷನ್ ಬಗ್ಗೆ ಅವರು ಲೆಕ್ಚರ್ ಕೊಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಲಿಲ್ಲಿಯಲ್ಲಿ ಇಲ್ಲಿ ಬಂದಿತ್ತಲ್ವ. ಸೊ ನೀವು ಫಸ್ಟಿಗೆ ಲಿಲ್ಲೆ ಅಂತ ನಾವು ಇಲ್ಲೇ ನೋಡಿದ್ವಿ. ಇಲ್ಲೇ ಇದೆ, ಸಾರಿ. ಹೆಡ್ ಆಫ್ ಕಾಲೇಜ್ ಆಫ್ ಲಿಲ್ಲಿ, ಅವರು ಕಾಲೇಜ್ ಅಲ್ಲಿ ಲೆಕ್ಚರ್ ಕೊಡ್ತಿರ್ತಾರಲ್ವ. ಸೊ ಅಲ್ಲಿ ಇದೆಲ್ಲ ಏನಕ್ಕಾಗುತ್ತೆ, ವೈ ಮಿಲ್ಕ್ ಏನಕ್ಕೆ ಸೋರ್ ಟರ್ನ್ ಆಗುತ್ತೆ, ಈ ಥರ ಎಲ್ಲ ಲೆಕ್ಚರ್ಸ್ ಕೊಡ್ತಾ ಇರ್ತಾರೆ. One of the chief industries in Lille was the manufacture of alcohol from beetroot. ಸೊ ಲಿಲ್ಲೆಯಲ್ಲಿ ಒನ್ ಆಫ್ ದ ಮೋಸ್ಟ್ ಫೇಮಸ್ ಅಂತಲೇ ಹೇಳ್ಬೋದು ಮ್ಯಾನುಫ್ಯಾಕ್ಚರರ್ ಯಾವುದಿತ್ತು, ಮ್ಯಾನುಫ್ಯಾಕ್ಚರ್ ಇಂಡಸ್ಟ್ರಿ ಯಾವುದಿತ್ತು ಅಂದರೆ ಪ್ರಿಪೇರಿಂಗ್ ದ ಆಲ್ಕೋಹಾಲ್ ಫ್ರಮ್ ಬೀಟ್ರೂಟ್. ಸೊ ಆಲ್ಕೋಹಾಲ್ ಏನು ಪ್ರಿಪೇರ್ ಮಾಡ್ತಾರೆ ಅದನ್ನ ಬೀಟ್ರೂಟಿಂದ ಅವರು ಪ್ರಿಪೇರ್ ಮಾಡ್ತಿದ್ರು. ಆ್ಯಂಡ್ ಹಿ ವಾಸ್ ಫಾರ್ಚುನೇಟ್ ಇನ್ ಬೀಯಿಂಗ್ ಏಬಲ್ ಟು ಕ್ಯಾರಿ ಔಟ್ ಎಕ್ಸ್ಪೆರಿಮೆಂಟ್ಸ್ ಇನ್ ಸಮ್ ಆಫ್ ದ ಬ್ರೀವಿಯರ್ಸ್.
One manufacturer consulted Pasture about his beer which was turning out badly. ಸೊ ಇವಾಗ ಪಾಸ್ಚರ್ ಅವರಿಗೆ ಒಂದು ಕಂಪ್ಲೇಂಟ್ ಅಂತ ಬರುತ್ತೆ ಅಥವಾ ಒಂದು ಹೆಲ್ಪ್ ರಿಕ್ವೆಸ್ಟ್ ಅಂತ ಕೇಳ್ತಾರೆ. ಏನಕ್ಕೆ ಅಂದರೆ ಅವರ ಮ್ಯಾನುಫ್ಯಾಕ್ಚರ್ ಇಂಡಸ್ಟ್ರೀಲಿ ಬಿಯರ್ ಏನಿತ್ತು ಅದು ಕೂಡ ಬ್ಯಾಡಾಗಿ ಟರ್ನ್ ಆಗ್ತಿತ್ತು, ಅಂದರೆ ಸೋರಾಗಿ ಟರ್ನ್ ಆಗ್ತಾ ಚೇಂಜ್ ಆಗ್ತಾ ಇತ್ತು. ಆ್ಯಂಡ್ ಪಾಸ್ಚರ್ ಬೈ ಹೆಲ್ಪಿಂಗ್ ದಿಸ್ ಬ್ರೀವರ್ ಮ್ಯಾನೇಜ್ ಟು ಡಿಸ್ಕವರ್ ಆಲ್ ಸಾರ್ಟ್ಸ್ ಆಫ್ ಥಿಂಗ್ಸ್ ದಟ್ ಹಿ ಡಿಡ್ ನಾಟ್ ನೋ ಬಿಫೋರ್ ಅಬೌಟ್ ಈಸ್ಟ್. ಸೊ ಈ ಒಂದು ಪ್ರೋಸೆಸ್ ಏನಿತ್ತು ಅಲ್ವಾ, ಅವರಿಗೆ ಹೆಲ್ಪ್ ಮಾಡೋ ಪ್ರೋಸೆಸ್ಸಲ್ಲಿ ಆ ಪ್ರೋಸೆಸ್ಸಲ್ಲಿ ಪಾಸ್ಚರ್ ತುಂಬ ಕಲಿತಾರೆ. ಯಾವುದ್ರ ಬಗ್ಗೆ ಅಂದರೆ ಈಸ್ಟ್ ಬಗ್ಗೆ. ಈಸ್ಟ್ ಅವ್ರಿಗೆ ಯಾವುದ್ಯಾವುದೆಲ್ಲ ಈಸ್ಟ್ ಬಗ್ಗೆ ಗೊತ್ತಿರಲಿಲ್ಲ, ಅದೆಲ್ಲ ಅವರು ಈ ಪ್ರೋಸೆಸ್ ತಿಳ್ಕೊತಾರೆ. ಏನದು ಅಂತ ನೋಡಿದಾಗ ಈಸ್ಟ್ ಈಸ್ ಯೂಸ್ ಟು ಮೇಕ್ ಅ ಬಿಯರ್ ಫೋಮ್ ಆ್ಯಂಡ್ ಬ್ರೆಡ್ ರೈಸ್ ಅಪ್ ಲೈಟ್ಲಿ. ಸೊ ಈಸ್ಟನ್ನ ಅವ್ರು ಎಲ್ಲಿ ಯೂಸ್ ಮಾಡ್ತಾರೆ ಅಂದರೆ ಬಿಯರ್ ಫೋಮ್ ಮಾಡೋಕ್ಕೆ ಈಸ್ಟ್ನ ಅವರು ಯೂಸ್ ಮಾಡ್ತಾರೆ. ಪಾಸ್ಚರ್ ಬಿಕೇಮ್ ಸರ್ಟನ್ ದಟ್ ಈಸ್ಟ್ ವಾಸ್ ಅಲೈವ್. ಸೊ ಇವಾಗ ಪಾಸ್ಚರಿಗೆ ಗೊತ್ತಾಯಿತು ದಟ್ ಈಸ್ಟ್ ವಾಸ್ ಅಲೈವ್. ಸೊ ಇಷ್ಟು ದಿನ ಅವ್ರೇನು ಅಂದ್ಕೊಂಡಿದ್ರು ಅಂದರೆ ಮೋಸ್ಟ್ಲಿ ಈಸ್ಟ್ ಈಸ್ ನಾಟ್ ಅಲೈವ್ ಅಂತ ಅಂದ್ಕೊಂಡಿದ್ರು, ಬಟ್ ಇವಾಗ ಗೊತ್ತಾಗುತ್ತೆ ದಟ್ ಈಸ್ಟ್ ಈಸ್ ಅಲೈವ್ ಮೇಡ್ ಅಪ್ ಆಫ್ ಟೈನಿ ಲಿವಿಂಗ್ ಸೆಲ್ಸ್. ಸೊ ಈಸ್ಟ್ ಯಾವುದರಿಂದ ಮಾಡಿರೋದು? ಟೈನಿ ಲಿವಿಂಗ್ ಸೆಲ್ಸಿಂದ ಈಸ್ಟ್ನ ಮಾಡಿರ್ತಾರೆ. ವೆನ್ ದೀಸ್ ಸೆಲ್ಸ್ ವೆರ್ ಹೆಲ್ತಿ ದ ಈಸ್ಟ್ ಆ್ಯಕ್ಟೆಡ್ ವೆಲ್. ಸೊ ಇವಾಗ ಟೈನಿ ಲಿವಿಂಗ್ ಸೆಲ್ಸಿಂದ ಮಾಡಿರೋದ್ರಿಂದ ಈ ಸೆಲ್ಸ್ ಎಲ್ಲ ಯಾವಾಗ ಹೆಲ್ತಿಯಾಗಿ ಚೆನ್ನಾಗಿರುತ್ತೆ ಅವಾಗೆಲ್ಲ ಈಸ್ಟ್ ಕೂಡ ಚೆನ್ನಾಗಿ ಆ್ಯಕ್ಟ್ ಮಾಡುತ್ತೆ. ಬಟ್ ಇಫ್ ದೆ ವೇರ್ ಡಿಸೀಸ್ ದ ಈಸ್ಟ್ ಆ್ಯಂಡ್ ದ ಬಿಯರ್ ವೆಂಟ್ ರಾಂಗ್. ಸೊ ಅದೇ ಈ ಸೆಲ್ಸ್ ಎಲ್ಲ ಹಾಳಾದ ತಕ್ಷಣ ಈಸ್ಟ್ ಮತ್ತು ಬಿಯರ್ ಫಾರ್ಮ್ ಎಲ್ಲ ಹಾಳಾಗ್ಬಿಡ್ತಿತ್ತು. After a few years, Pasteur was made director of scientific studies at a famous college in Paris. ಸೊ ಕೆಲವು ವರ್ಷಗಳಾದ ತಕ್ಷಣ ಪಾಸ್ಚರ್ ಏನಾಗ್ತಾರೆ, ಮೇಡ್ ಅ ಡೈರೆಕ್ಟರ್ ಆಫ್ ಸೈಂಟಿಫಿಕ್ ಸ್ಟಡೀಸ್. ಎಲ್ಲಿ? ಪ್ಯಾರಿಸಲ್ಲಿ. He was still thinking about decay and yeast and germs, and one of the problems that he was trying to answer was this. ಸೊ ಇವಾಗ ಒಂದು ಕ್ವೆಶನ್ ಇದೆ. ಯಾವ ಕ್ವೆಶನ್ ಅದು? ಅಥವಾ ಅವರು ತುಂಬ ದಿನದಿಂದ ಅನ್ಕೊತಿದ್ರಂತೆ ಈ ಕ್ವೆಶನ್ನ ನಾನು ಸಾಲ್ವ್ ಮಾಡಬೇಕು ಅಂತ. ಅದೇನು ಅಂತ ನೋಡಿದಾಗ, ಡು ಜರ್ಮ್ಸ್ ಫಾರ್ಮ್ ಫ್ರಮ್ ದ ಅದರ್ ಜರ್ಮ್ಸ್ ಆರ್ ಡು ದೇ ಜಸ್ಟ್ ಕಮ್ ಫ್ರಮ್ ದೆಮ್ಸೆಲ್ಸ್. ಸೊ ಇವಾಗ ಜರ್ಮ್ಸ್ ಅಂತ ನಾವು ಕೇಳಿದ್ವಿ. ಸೊ ಅವ್ರ ಕ್ವೆಶನ್ ಏನಾಗಿತ್ತು ಅಂದರೆ ಈ ಜರ್ಮ್ಸ್ ಎಲ್ಲ ಅದರ್ ಜರ್ಮ್ಸಿಂದ ಬರುತ್ತಾ ಅಥವಾ ಅದಾಗದೇ ಸೃಷ್ಟಿಯಾಗಿ ಬರುತ್ತಾ? ಇದು ಒಂದು ಅವರ ಕ್ವೆಶನ್ ಆಗಿತ್ತು. ಪೀಪಲ್ ಲೈಕ್ ಪಾಸ್ಚರ್ ಬಿಲೀವ್ಡ್ ದಟ್ ಜರ್ಮ್ಸ್ ವರ್ ಕ್ಯಾರಿಡ್ ಇನ್ ದ ಏರ್ ಆ್ಯಂಡ್ ಮೈಟ್ ಇನ್ಫೆಕ್ಟ್ ದ ಅದರ್ ಥಿಂಗ್ಸ್ ದಟ್ ಕೇಮ್ ಇನ್ ಕಾಂಟ್ಯಾಕ್ಟ್ ವಿತ್ ದೆಮ್. ಸೊ ಈಗ ಕೆಲವೊಬ್ಬರಿಗೂ ಪಾಸ್ಚರ್ ಹೇಗಿದ್ರು ಅಥವಾ ಅವ್ರ ಮೈಂಡ್ಸೆಟ್ ಹೇಗಿತ್ತು ಅದೇ ಥರ ಮೈಂಡ್ಸೆಟ್ ಬೇರೆಯವ್ರಿಗೂ ಇರುತ್ತೆ. ಎಲ್ಲರಿಗೂ ಅಂತ ಹೇಳೋಕ್ಕಾಗಲ್ಲ, ಬಟ್ ಕೆಲವೊಬ್ಬರಿಗೆ ಇರುತ್ತೆ. ಸೊ ಅದೇ ಥರ ಇದ್ದವರು ಏನು ಅಂದ್ಕೊಂಡಿದ್ರು ಅಂದರೆ ಈ ಜರ್ಮ್ಸ್ ಏನಿರುತ್ತೆ ಅದು ಏರಲ್ಲಿ ಬಂದಾಗ, ಏರಲ್ಲಿ ಬರೋ ಟೈಮಲ್ಲಿ ಅದೊಂದು ಪ್ರೋಸೆಸ್ ಏನಿರುತ್ತೆ, ಆ ಪ್ರೋಸೆಸ್ಸಲ್ಲಿ ಯಾವ್ಯಾವ ಥಿಂಗ್ಸಿಗೆಲ್ಲ ಅದು ಇನ್ಫೆಕ್ಟ್ ಆಗುತ್ತೆ. ಈಗ ಒಂದು ವೇಯಲ್ಲಿ ಬರ್ತಾ ಇದೆ ಅಂದರೆ ಆ ವೇಯಲ್ಲಿ ಎಷ್ಟೆಲ್ಲ ಥಿಂಗ್ಸ್ ಇದೆ ಆ ವೇಗೆಲ್ಲ ಆ ಜರ್ಮ್ಸ್ ಎಫೆಕ್ಟ್ ಆಗಿರುತ್ತೆ ಅಂತ ಪಾಸ್ಚರ್ ಮತ್ತು ಅವ್ರ ಥರ ಇರುವಂಥವ್ರು ತಿಳ್ಕೊಂಡಿದ್ರು. ಸೊ ಅದು ಎಫೆಕ್ಟ್ ಆಗುತ್ತೆ ಆ ಥಿಂಗ್ಸಿಗೆಲ್ಲ ಅಂತ ಅವ್ರು ಅಂದ್ಕೊಂಡಿದ್ರು. ಅದರ್ಸ್ ಬಿಲೀವ್ಡ್ ಇನ್ ವಾಟ್ ದೇ ಕಾಲ್ಡ್ ಸ್ಪಾಂಟೇನಿಯಸ್ ಜನ್ರೇಷನ್. ಸೊ ಪಾಸ್ಚರ್ ಥರ ಇರೋರು ಈ ಥರ ತಿಳ್ಕೊಂಡಿದ್ರು, ಬಟ್ ಇಲ್ದಿರೋರು, ಪಾಸ್ಚರ್ ಥರ ಇಲ್ದಿರೋರು ಅವ್ರು ಏನು ತಿಳ್ಕೊಂಡಿದ್ರು ಅಂದರೆ ಇದನ್ನು ಸ್ಪಾಂಟೇನಿಯಸ್ ಜನ್ರೇಷನ್ ಅಂತ ತಿಳ್ಕೊಂಡಿದ್ರು. ಸೊ ಸ್ಪಾಂಟೇನಿಯಸ್ ಜನ್ರೇಷನ್ ಅಂದರೆ ಏನು? i.e. ದೇ ಬಿಲೀವ್ ದಟ್ ಜರ್ಮ್ಸ್ ಹ್ಯಾಡ್ ನೋ ಪೇರೆಂಟ್ಸ್ ಬಟ್ ಜಸ್ಟ್ ಅಕರ್ಡ್ ಬೈ ದೆಮ್ಸೆಲ್ಸ್. ಸೊ ಸೆಕೆಂಡ್ ಆಪ್ಷನ್ ನಾವೇನು ಹೇಳಿದ್ವಿ, ಒಂದು ಜರ್ಮ್ಸ್ ಅದರ ಇನ್ನೊಂದು ಜರ್ಮ್ಸಿಂದ ಬರುತ್ತೆ, ಇಲ್ಲಾಂದರೆ ತಾನೇ ಬರುತ್ತೆ. ಸೊ ಪಾಸ್ಚರ್ ಥರ ಇಲ್ದಿರೋರು, ಬೇರೆ ಮೈಂಡ್ಸೆಟ್ ಇರೋರು ಏನು ಅಂದ್ಕೊಂಡಿದ್ರು ದಟ್ ಇದಕ್ಕೆಲ್ಲ ಪೇರೆಂಟ್ಸ್ ಯಾವುದೂ ಇಲ್ಲ, ಅದಾಗದೇ ಬರುತ್ತೆ ಅಂತ ಅವ್ರು ಅಂದ್ಕೊಂಡಿದ್ರು. ಪಾಸ್ಚರ್ ಪ್ರೂವ್ಡ್ ದಟ್ ಹಿ ವಾಸ್ ರೈಟ್ ಬೈ ಎ ವೆರಿ ಸಿಂಪಲ್ ಆ್ಯಂಡ್ ಕ್ಲೆವರ್ ಎಕ್ಸ್ಪೆರಿಮೆಂಟ್. ಸೊ ಇವಾಗ ಪಾಸ್ಚರ್ಗೆ ಇದ್ದಿದ್ದು ಕ್ವೆಶನ್ ಅವ್ರಿಗೆ ಪ್ರೂವ್ ಮಾಡ್ತಾರೆ, ಮತ್ತು ಅವ್ರು ಏನು ಅಂದ್ಕೊಂಡಿದ್ರು ಈ ಥರ ಆಗ್ಬೋದು ಅಂತ ಅದೇ ಕರೆಕ್ಟು ಅಂತ ಪಾಸ್ಚರ್ ಪ್ರೂವ್ ಮಾಡ್ತಾರೆ. ಹೇಗೆ ಪ್ರೂವ್ ಮಾಡ್ತಾರೆ? ಒಂದು ಎಕ್ಸ್ಪೆರಿಮೆಂಟ್ ಮುಖಾಂತರ ಅವರು ಪ್ರೂವ್ ಮಾಡ್ತಾರೆ. He put some soup into some bottles and then he boiled it in order to destroy any germs that might already be in the soup. ಸೊ ಅವರು ಒಂದು ಬಾಟಲ್ಸ್ಗೆ ಸ್ವಲ್ಪ ಸೂಪ್ ತೊಗೊಂಡು ಅದನ್ನ ಬಾಯ್ಲ್ ಮಾಡ್ತಾರೆ, ಚೆನ್ನಾಗಿ ಬಾಯ್ಲ್ ಮಾಡ್ತಾರೆ, ಸೊ ದಟ್ ಅದರೊಳಗೆ ಏನಾದರೂ ಜರ್ಮ್ಸ್ ಇದೆ ಅದರೆಲ್ಲ ಹೋಗ್ಬಿಡ್ಲಿ ಅಂತ ಅವರು ಸೂಪ್ನ ಬಾಯ್ಲ್ ಮಾಡ್ತಾರೆ. ಆಫ್ಟರ್ ದಟ್ ಹಿ ಹೀಟೆಡ್ ಆ್ಯಂಡ್ ಪುಲ್ಡ್ ಔಟ್ ದ ನೆಕ್ ಆಫ್ ದ ಈಚ್ ಬಾಟಲ್ ಅಂಟಿಲ್ ಇಟ್ ಫಾರ್ಮ್ಡ್ ಅ ಲಾಂಗ್ ನ್ಯಾರೋ ನೆಕ್ ವಿತ್ ಅ ಬಿಗ್ ಬೆಂಡ್ ಇನ್ ದ ಮಿಡಲ್. ಸೊ ಇದು ಆದ ತಕ್ಷಣ, ಹೀಟೆಲ್ಲ ಆದ ತಕ್ಷಣ ಅವ್ರು ಏನು ಮಾಡ್ತಾರೆ, ನೆಕ್ ಅವರು ಪುಲ್ ಮಾಡ್ತಾರೆ, ನೆಕ್ ಆಫ್ ಅ ಬಾಟಲ್ನ ಪುಲ್ ಮಾಡಿಬಿಟ್ಟು ಪುಲ್ ಅಂಟಿಲ್ ಇಟ್ ಫಾರ್ಮ್ಡ್ ಅ ಲಾಂಗ್ ನ್ಯಾರೋ ನೆಕ್ ಆಗೋ ತನಕ ಅವರು ಪುಲ್ ಮಾಡಿಬಿಟ್ಟು ಅದು ಅವಾಗ ಏನಾಗುತ್ತೆ, ಬಿಗ್ ಬೆಂಡ್ ಆಗುತ್ತೆ, ಮಿಡಲಲ್ಲಿ ಬಿಗ್ ಬೆಂಡ್ ಆಗುತ್ತೆ. ದ ಸೂಪ್ ರಿಮೈನ್ಡ್ ದೇರ್ ಫಾರ್ ಅ ಲಾಂಗ್ ಟೈಮ್. ಸೊ ಆ ಟೈಮಲ್ಲಿ ಏನಾಗುತ್ತೆ, ಸೂಪು ಅಲ್ಲೇ ತುಂಬ ಹೊತ್ತು ಸೂಪ್ ಅಲ್ಲೇ ಇರುತ್ತೆ. ಆ್ಯಂಡ್ ಇಟ್ ನೆವರ್ ವೆಂಟ್ ಬ್ಯಾಡ್ ಆ್ಯಸ್ ಇಟ್ ವುಡ್ ಹ್ಯಾವ್ ಡನ್ ಇಫ್ ಇಟ್ ಹ್ಯಾಡ್ ಬೀನ್ ಸ್ಟ್ಯಾಂಡಿಂಗ್ ಇನ್ ಅ ಬೌಲ್ ಇನ್ ದ ಕಿಚನ್. ಸೊ ಅದು ಎಷ್ಟೊತ್ತಲ್ಲಿಟ್ರೂ ಅದು ಹಾಳಾಗೋದೇ ಇಲ್ಲ. ಅದೇ ಅಕಸ್ಮಾತ್ ನಾವು ಒಂದು ಬೌಲಲ್ಲಿ ಕಿಚನಲ್ಲಿ ಇಟ್ಬಿಟ್ಟಿದ್ರೆ ಅದು ಹಾಳಾಗ್ತಿತ್ತು. ದಟ್ ಸೆಟ್ ಪಾಸ್ಚರ್ is because there are no parent germs in the soup and they cannot reach it because of the bend in the long tube. ಸೊ ಇವಾಗ ಏನಕ್ಕದು ಸೂಪ್ ಹಾಳಾಗಲಿಲ್ಲ, ಬಿಕಾಸ್ ಯಾವುದೇ ಥರದ ಬೇರೆ ಜರ್ಮ್ಸ್ ಇಲ್ಲ ಅದ್ರ ಹತ್ರ. ಅದೇ ಬೇರೆ ಜರ್ಮ್ಸ್ ಬಂದ ತಕ್ಷಣ ಅದು ಹಾಳಾಗ್ಬಿಡ್ತಿತ್ತು, ಬಟ್ ಯಾವುದೇ ಥರ ಪೇರೆಂಟ್ ಜರ್ಮ್ಸ್ ಇಲ್ದಿರೋದ್ರಿಂದ ಸೂಪ್ ಹಾಗೆ ರಿಮೇನ್ ಆಗಿದೆ. ಸೊ ಹಿ ಟುಕ್
one of the bottle and split a little on the soup down the tube so that it settled in the bent. ಸೊ ಇವಾಗ ಅವ್ರು ಏನು ಮಾಡ್ತಾರೆ, ಒಂಚೂರು ಸೂಪ್ನ ಬೆಂಡ್ ಮಾಡಿಬಿಟ್ಟು ಟ್ಯೂಬ್ಗೆ ಹಾಕಿದಾಗ ದಿಸ್ ಸೂಪ್ ವೆಂಟ್ ಬ್ಯಾಡ್. ಸೊ ಇವಾಗ ಈ ಸೂಪ್ ಏನಾಗುತ್ತೆ, ಇದು ಹಾಳಾಗಿಬಿಡುತ್ತೆ. ವಿ ಆಫ್ಟನ್ ಸ್ಪೀಕ್ ಆಫ್ ಡಸ್ಟ್ ಟ್ರ್ಯಾಪ್ಸ್. ಸೊ ಡಸ್ಟ್ ಟ್ರ್ಯಾಪ್ಸ್ ಬಗ್ಗೆ ನಾವು ಕೇಳಿದ್ದೀವಿ. ವೆಲ್ ದಿಸ್ ಬೆಂಟ್ ಇನ್ ದ ಟ್ಯೂಬ್ ವಾಸ್ ಅ ಡಸ್ಟ್ ಟ್ರ್ಯಾಪ್. ಸೊ ಇದು ಧೂಳಾಗಿತ್ತು, ಡಸ್ಟ್ ಟ್ರ್ಯಾಪ್ ಆಗಿತ್ತು, ಅದರಿಂದ ಇದು ಹಾಳಾಗುತ್ತೆ. ಬಿಕಾಸ್ ದ ಡಸ್ಟ್ ವಿಚ್ ವಾಸ್ ವಿ ನೌ ನೋನ್ ಮೇ ಕ್ಯಾರಿ ಜರ್ಮ್ಸ್ ವಿತ್ ಇಟ್. ಸೊ ಯಾವುದೇ ಒಂದು ವಸ್ತು ಜರ್ಮ್ಸ್ ಜೊತೆಗೆ ಕಾಂಟ್ಯಾಕ್ಟ್ ಬಂದಾಗ ಆ ವಸ್ತು ಕೂಡ ಆ ಜರ್ಮ್ಸ್ ಅಟ್ಯಾಕ್ ಆಗುತ್ತೆ ಅಂತ ನಮ್ಗೆ ಇವಾಗ ಗೊತ್ತಾಗುತ್ತೆ. ಕುಡ್ ಗೆಟ್ ಆಸ್ ಫಾರ್ ಆಸ್ ದ ಬೆಂಟ್ ಬಟ್ ನೋ ಫರ್ದರ್ ಆ್ಯಂಡ್ ಇಟ್ ಸೆಟಲ್ಡ್ ದೇರ್ ಆ್ಯಂಡ್ ಇನ್ಫೆಕ್ಟೆಡ್ ದ ಸೂಪ್. ಸೊ ಇದರಿಂದ ಬೇರೆ ಸೂಪಿಗೆ ಕೂಡ ಅದು ಇನ್ಫೆಕ್ಟ್ ಆಗುತ್ತೆ ಅಂತ ಹೇಳ್ತಿದ್ದಾರೆ. This is the only one of many hundreds of experiments which Pasture had made to show how full the air is dust particles and how germs may be carried by this dust. So ಇವಾಗ ಅವ್ರು ಏನು ಒಂದು ಎಕ್ಸ್ಪೆರಿಮೆಂಟ್ ಹೇಳಿದರು, ಇದು ಪ್ಯಾಸ್ಚರ್ನ ನೂರಾರು ಎಕ್ಸ್ಪೆರಿಮೆಂಟಲ್ಲಿ ಒಂದು ಎಕ್ಸ್ಪೆರಿಮೆಂಟ್ ಮಾತ್ರ. ಅವರು ಇದೇ ಥರ ತುಂಬ ಎಕ್ಸ್ಪೆರಿಮೆಂಟ್ ಮಾಡಿ ಪ್ರೂವ್ ಮಾಡಿದ್ದಾರೆ ಈ ಸಿಚುವೇಶನ್ನ. One very useful experiment was made to show the difference between pure and stale air. ಸೊ ನಮಗೆ ಪ್ಯೂರ್ ಏರ್ ಮತ್ತು ಸ್ಟೇಲ್ ಏರ್ ಬಗ್ಗೆ ಏನಾದರೂ ಒಂದು ಡಿಫ್ರೆನ್ಸ್ ಬೇಕಲ್ವಾ? ಇವಾಗ ಹೇಗೆ ಇದನ್ನು ಪ್ಯೂರ್ ಏರ್ ಅಂತೀವಿ ಅಥವಾ ಇದನ್ನು ಸ್ಟೇಲ್ ಏರ್ ಅಂತೀವಿ. ಸೊ ಇದನ್ನು ತಿಳ್ಕೊಳ್ಳೋಕ್ಕೆ ನಮಗೊಂದು ಡಿಫ್ರೆನ್ಸ್ ಬೇಕು. ಸೊ ಆ ಡಿಫ್ರೆನ್ಸ್ನ ಕೂಡ ಅವರು ಒಂದು ಎಕ್ಸ್ಪೆರಿಮೆಂಟ್ ಮುಖಾಂತರ ನಮಗೆ ತೋರಿಸ್ತಾರೆ. ಸೊ ಅದು ಯಾವುದು ಅಂತ ನೋಡಿದಾಗ ಪ್ಯಾಸ್ಚರ್ ಅಗೇನ್ ಫಿಲ್ಡ್ ಸಮ್ ಆಫ್ ದ ಬಾಟಲ್ಸ್ ವಿತ್ ಸೂಪ್. ಸೊ ಅಗೇನ್ ಏನು ಮಾಡ್ತಾರೆ ಅವರು, ಕೆಲವೊಂದಿಷ್ಟು ಬಾಟಲ್ ತೊಗೊಂಡು ಆ ಬಾಟಲ್ಸ್ಗೆಲ್ಲ ಸೂಪ್ನ ಫಿಲ್ ಮಾಡ್ತಾರೆ. ಹಿ ಟುಕ್ ಸಮ್ ಇನ್ ಟು ಲಿಟಲ್ ಹೋಟೆಲ್ ಬೆಡ್ರೂಮ್ ವೇರ್ ದ ಹೇರ್ ಹಾರ್ಡ್ಲಿ ಎವರ್ ಎಕ್ಸ್ಚೇಂಜ್ಡ್. ಸೊ ಒಂದಿಷ್ಟು ಬಾಟಲ್ ತೊಗೊಂಡು ಅವ್ರು ಏನು ಮಾಡ್ತಾರೆ ಅಂದರೆ ಚಿಕ್ಕದೊಂದು ಹೋಟೆಲ್ ಬೆಡ್ರೂಮ್ಗೆ ಹೋಗ್ತಾರೆ. ಅಲ್ಲಿ ಗಾಳಿ ಹೊರಗಡೆ ಹೋಗೋಕ್ಕೆ ಒಳಗಡೆ ಬರೋಕ್ಕೆ ಜಾಗನೇ ಇರಲ್ಲ, ಅಷ್ಟು ಚಿಕ್ಕದಿರುತ್ತೆ. ಮತ್ತು ಒಂಥರ ಡಾರ್ಕಿ ರೂಮ್ ಅನ್ಬೋದು, ಆ ಥರ ರೂಮ್ ಇರುತ್ತೆ. ಸೊ ಬ್ರೋಕ್ ದೇರ್ ನೆಕ್ಸ್ ಆಫ್ ಸೊ ದಟ್ ದ ಏರ್ ಕುಡ್ ಎಂಟರ್ ಫ್ರೀಲಿ. ಸೊ ಅದು ಹೋದ ತಕ್ಷಣ ಅಲ್ಲಿ ಹೋದ ತಕ್ಷಣ ಅವರು ಅದನ್ನ ಓಪನ್ ಮಾಡ್ತಾರೆ. ಬಾಟಲ್ಸ್ ಏನಿರುತ್ತೆ ಬಾಟಲ್ ನೆಕ್ನ ಓಪನ್ ಮಾಡ್ತಾರೆ. ಸೊ ದಟ್ ಸ್ವಲ್ಪ ಏರ್ ಹೋಗಲಿ ಇದ್ರೊಳಗೆ ಅಂತ. ಏರ್ ಹೋದ ತಕ್ಷಣ ಆ್ಯಂಡ್ ಆಫ್ಟರ್ ಅ ಫ್ಯೂ ಮಿನಿಟ್ಸ್ ಸೀಲ್ ದಮ್ ಅಪ್ ಅಗೇನ್. ಸೊ ಒಂದು 5-10 ನಿಮಿಷ ಆದ ತಕ್ಷಣ ಅವ್ರು ಮತ್ತೆ ಅದನ್ನ ಸೀಲ್ ಮಾಡ್ತಾರೆ. ಆಮೇಲೆ ಏನು ಮಾಡ್ತಾರೆ, ಈ ದೆನ್ ಟುಕ್ ಸಮ್ ಬಾಟಲ್ಸ್ ಇನ್ ಟು ಅ ಫೀಲ್ಡ್ ನಿಯರ್ ಬೈ ಆ್ಯಂಡ್ ಡಿಡ್ ದ ಸೇಮ್ ವಿತ್ ದೆಮ್. ಸೊ ಈಗ ಹೋಟೆಲ್ ಬೆಡ್ರೂಮ್ ಆಯಿತು. ಹೋಟೆಲ್ ಬೆಡ್ರೂಮ್ ಆದ ತಕ್ಷಣ ಒಂದು ಫೀಲ್ಡ್ಗೆ ಹೋಗ್ತಾರೆ. ಅವ್ರ ಮನೆ ಹತ್ತಿರ ಇರೋವಂಥ ಫೀಲ್ಡ್ಗೆ ಹೋಗ್ಬಿಟ್ಟು ಅಲ್ಲೂ ಕೂಡ ಇಲ್ಲೇನು ಹೋಟೆಲ್ ಬೆಡ್ರೂಮಲ್ಲಿ ಮಾಡ್ತಾರೆ ಅದೇ ಥರ ಸೇಮ್ ಎಕ್ಸ್ಪೆರಿಮೆಂಟ್ ಅಲ್ಲೂ ಮಾಡ್ತಾರೆ. ಅಲ್ಲಿ ಮಾಡಿಬಿಟ್ಟು ಅಲ್ಲೇ ಕೆಲವೊಂದು ಬಾಟಲ್ನ ಇಟ್ಬಿಟ್ಟು ಬರ್ತಾರೆ. ಫೈನಲಿ ಹಿ ಓಪನ್ಡ್ ಸಮ್ ಆಫ್ ದ ಟಾಪ್ ಆಫ್ ಅ ಮೌಂಟೇನ್ ಆ್ಯಂಡ್ ಅಗೇನ್ ಸೇಲ್ ದಮ್ ಅಪ್. ಸೊ ಇವಾಗ ಹೋಟೆಲ್ ಬೆಡ್ರೂಮ್ ಆಯಿತು, ಫೀಲ್ಡ್ ಆಯಿತು. ಅದಾದ ತಕ್ಷಣ ಅವ್ರು ಥರ್ಡ್ ಪ್ಲೇಸ್ ಎಲ್ಲಿ ಹೋಗಿದ್ದು ಅಂದರೆ ಮೌಂಟೇನ್ಗೆ ಹೋಗ್ತಾರೆ. ಮೌಂಟೇನ್ಗೆ ಹೋಗ್ಬಿಟ್ಟು ಇಲ್ಲಿ ಏನು ಮಾಡಿರ್ತಾರೆ ಅದೇ ಥರ ಮೌಂಟೇನಲ್ಲಿ ಕೂಡ ಅವರು ಮಾಡ್ತಾರೆ. ಸೊ ವಾಟ್ ವಾಸ್ ದ ರಿಸಲ್ಟ್ ವೆನ್ ದೆ ವೇರ್ ಎಕ್ಸ್ಲಮೈನ್ಡ್ ದ ಬಾಟಲ್ಸ್ ಓಪನ್ ಇನ್ ದ ಹೋಟೆಲ್ ಬೆಡ್ರೂಮ್ ವೇರ್ ಫುಲ್ ಆಫ್ ಸೂಪ್ ವಿಚ್ ಹ್ಯಾಡ್ ಕಾನ್ ಕಂಪ್ಲೀಟ್ಲಿ ಮೌಲ್ಡಿ. ಸೊ ಇವಾಗ 1-2-3 ಡೇಸ್ ಅವ್ರು ಗ್ಯಾಪ್ ಕೊಡ್ತಾರೆ ಅಂತ ಅಂದ್ಕೊಳ್ಳಿ. ಗ್ಯಾಪ್ ಕೊಟ್ಟು ಆದಮೇಲೆ ರಿಸಲ್ಟ್ ಏನಾಗಿದೆ ಅಂತ ನೋಡಿದಾಗ ಫಸ್ಟ್ ಅವರು ಹೋಟೆಲ್ ಬೆಡ್ರೂಮ್ಗೆ ಬರ್ತಾರೆ. ಹೋಟೆಲ್ ಬೆಡ್ರೂಮಲ್ಲಿ ಅದನ್ನ ಓಪನ್ ಮಾಡ್ತಾರೆ. ಹೇಗಿದೆ ಅಂತ ನೋಡಿದಾಗ ಅದು ಫುಲ್ಲು ಹಾಳಾಗಿಬಿಟ್ಟಿರುತ್ತೆ, ಚೂರು ಚೆನ್ನಾಗಿರಲ್ಲ. ದ ಬಾಟಲ್ಸ್ ಓಪನ್ ಇನ್ ದ ಫೀಲ್ಡ್ ವೇರ್ ಮೌಲ್ಡಿ ಬಟ್ ನಾಟ್ ಕ್ವೈಟ್ ಸೋ ಬ್ಯಾಡ್. ಸೊ ಹೋಟೆಲ್ ಬೆಡ್ರೂಮ್ನಂತೂ ಫುಲ್ ಹೋಯಿತು. ನೆಕ್ಸ್ಟ್ ಫೀಲ್ಡಿಗೆ ಹೋದಾಗ ಏನಾಗುತ್ತೆ, ಅಲ್ಲೂ ಕೂಡ ಸ್ವಲ್ಪ ಹಾಳಾಗಿರುತ್ತೆ. ಬಟ್ ಹೋಟೆಲ್ ಬೆಡ್ರೂಮಲ್ಲಿ ಆದಷ್ಟು ಆಗಿರಲ್ಲ. ದೋಸ್ ಓಪನ್ ಆನ್ ದ ಮೌಂಟೇನ್ ಹ್ಯಾಡ್ ನೋ ಜರ್ಮ್ಸ್ ಇನ್ ದಮ್ ಅಟ್ ಆಲ್. ಸೊ ಈಗ ಎರಡೂ ಆಯಿತು. ಥರ್ಡ್ ಇರೋದು ಯಾವುದು, ಮೌಂಟೇನಲ್ಲಿ ನೋಡಿದಾಗ ಅದು ಒಂಚೂರು ಕೂಡ ಹಾಳಾಗಿರಲ್ಲ. ಅದರೊಳಗೆ ಒಂದೇ ಒಂದು ಜರ್ಮ್ಸ್ ಕೂಡ ಇರಲ್ಲ. ಸೊ ಇದನ್ನು ನಮಗೆ ಗೊತ್ತಾಗುತ್ತೆ ಅಲ್ವಾ, ಪ್ಯೂರ್ ಏರ್ ಎಲ್ಲಿರುತ್ತೆ ಅಲ್ಲಿ ಜರ್ಮ್ಸ್ ಬರಲ್ಲ ಅಂತ. ನವಡೇಸ್ ವಿ ಪೇ ಅ ಗ್ರೇಟ್ ಡೀಲ್ ಆಫ್ ಅಟೆನ್ಷನ್ ಟು ಪ್ಯೂರ್ ಏರ್, ಓಪನ್ ವಿಂಡೋಸ್ to freedom from dust, to garden space. Pasture was one of the first to show how necessary all these are if we fight against germs and disease. ಸೊ ಇಲ್ಲಿ ಏನು ಹೇಳ್ತಾರೆ, ಇವಾಗಿನ ಜನ್ರೇಷನಲ್ಲಿ ನಮಗೆ ಪ್ಯೂರ್ ಏರ್ ಅನ್ನೋದು ತುಂಬ ಮುಖ್ಯ. ಸೊ ಆಲ್ವೇಸ್ ಕೈಂಡ್ಲಿ ಕೀಪ್ ಓಪನ್ ದ ವಿಂಡೋಸ್ ಓಪನ್ ಇಟ್ಕೊಳ್ಳಿ. ಹಾಗೆ ಒಂದು ಸ್ವಲ್ಪ ಹೊರಗಡೆ ಗಾರ್ಡನ್ಸಲ್ಲೆಲ್ಲ ವಾಕಿಂಗ್ ಮಾಡ್ಕೊಂಬನ್ನಿ. ಸೊ ದಟ್ ನಿಮಗೂ ಒಂದು ಫ್ರೆಶ್ ಏರ್ ಹೇಗಿರುತ್ತೆ ಅನ್ನೋ ಒಂದು ಫೀಲ್ ಗೊತ್ತಾಗುತ್ತೆ. ಸೊ ಪ್ಯಾಸ್ಚರ್ ವಾಸ್ ದ ಫಸ್ಟ್ ಅಂತ ಹೇಳ್ತಾರೆ. ಸೊ ಈ ನಮಗೆ ಪ್ಯೂರ್ ಏರ್ ಆಗಿರಲಿ ಸ್ಟೇಲ್ ಏರ್ ಆಗಿರಲಿ ಇದರ ಡಿಫ್ರೆನ್ಸಸ್ ಅಥವಾ ಇದರ ಅಡ್ವಾಂಟೇಜಸ್ನೆಲ್ಲ ನಮಗೆ ಎಕ್ಸ್ಪ್ಲೇನ್ ಮಾಡಿದ್ದು ಪ್ಯಾಸ್ಚರ್. ಇವರೇ ಫಸ್ಟ್ ಪ್ಯಾಸ್ಚರ್ ನಮಗೆ ಇದನ್ನೆಲ್ಲ ಎಕ್ಸ್ಪ್ಲೇನ್ ಮಾಡಿದ್ದು. Another very useful discovery of Pasteur's while he was working in Paris was the process which we now call after him pasteurization. So ಪಾಸ್ಚರ್ ಇನ್ನೊಂದು ಅವರು ತುಂಬ ಯೂಸ್ಫುಲ್ ಆಗಿರುವಂಥ ಒಂದು ಎಕ್ಸ್ಪೆರಿಮೆಂಟ್ನ ಇಲ್ಲಿ ಹೇಳ್ತಿದ್ದಾರೆ. ಇದನ್ನ ಅವರು ಪ್ಯಾರಿಸಲ್ಲಿ ಟ್ರೈ ಮಾಡಿರ್ತಾರಂತೆ. ಸೊ ಇದೆಲ್ಲ ಎಕ್ಸ್ಪೆರಿಮೆಂಟ್ ಆದಮೇಲೆ ಅವ್ರು ಇದಕ್ಕೆ ಹೆಸರು ಕೊಡ್ತಾರೆ ಪ್ಯಾಸ್ಚರೈಸೇಷನ್ ಅಂತ. ಸೊ ಇದೇನು ಎಕ್ಸ್ಪೆರಿಮೆಂಟ್ ಅಂತ ನೋಡಿದಾಗ ಸಮ್ ಫ್ರೆಂಚ್ ವೈನ್ ಗ್ರೋವರ್ಸ್ ವೆರ್ ಟ್ರಬಲ್ಡ್ ಬೈ ಅ ಜರ್ಮ್ ವಿಚ್ ಹ್ಯಾಡ್ ಟರ್ನ್ಡ್ ದೇರ್ ವೈನ್ ಸೋರ್. ಸೊ ಇಲ್ಲಿ ಫ್ರೆಂಚ್ ವೈನ್ ಗ್ರೋವರ್ಸ್ ಇವರಿಗೆ ಒಂದು ತೊಂದರೆ ಆಗಿತ್ತು. ಏನು ತೊಂದರೆ ಅಂದರೆ ಅವ್ರ ವೈನ್ ಇತ್ತಲ್ವ ಅದು ತುಂಬ ಬೇಗ ಸೋರ್ ಆಗಿಬಿಡ್ತಿತ್ತಂತೆ, ಅಂದರೆ ಹುಳಿ ಬರುತ್ತೆ ಅಂತಾರಲ್ಲ ಆ ಥರ ಹುಳಿ ಬರ್ತಿತ್ತಂತೆ. ಪಾಸ್ಚರ್ ಶೋಡ್ ದಟ್ ಬೈ ಹೀಟಿಂಗ್ ದ ವೈನ್ ಆರ್ ಮಿಲ್ಕ್ or whatever it might be to a temperature of 50 or 60
ಡಿಗ್ರಿ ಸೆಂಟಿಗ್ರೇಡ್ ದ ಜರ್ಮ್ಸ್ ವೆರ್ ಮೇಡ್ ಹಾರ್ಮ್ಲೆಸ್. ಸೊ ಇದ್ರೊಳಗೆ ಪಾಸ್ಚರ್ ನಮಗೆ ಏನಂತ ಹೇಳ್ತಾರೆ ಅಂದರೆ, ಅದು ವೈನ್ ಆಗಿರಲಿ ಅಥವಾ ಮಿಲ್ಕ್ ಆಗಿರಲಿ ಅಥವಾ ವಾಟ್ ಎವರ್ ದ ಲಿಕ್ವಿಡ್, ಅದನ್ನ ನಾವು ಟೆಂಪ್ರೇಚರ್ ಆಫ್ 50 ಆರ್ 60 ಡಿಗ್ರಿ ಸೆಂಟಿಗ್ರೇಡಿಗೆ ನಾವೇನಾದರೂ ಅದನ್ನ ಕುದಿಸ್ತೀವಿ ಅಲ್ವಾ, ಅದರ ಕುದಿಸಿದ್ರೆ ಅದರೊಳಗಿರುವಂಥ ಜರ್ಮ್ಸ್ ಎಲ್ಲ ಹಾಳಾಗುತ್ತೆ, ಅದೆಲ್ಲ ಸತ್ತು ಹೋಗುತ್ತೆ. Pasteurized milk is milk which has been treated in this way and then sealed to prevent more germs from entering. ಸೊ pasteurized milk ಅಂತ ಬರುತ್ತೆ. ಸೊ ಆ pasteurized milkನ ಹೇಗೆ ಪ್ರಿಪೇರ್ ಮಾಡ್ತಾರೆ ಅಂದರೆ, ಇದೇ ರೀತಿ ಪ್ರಿಪೇರ್ ಮಾಡೋದು. ಅವ್ರು ಈ ಥರ ಹೀಟ್ ಮಾಡಿಬಿಟ್ಟು ಅದನ್ನ ಆಮೇಲೆ ಸೀಲ್ ಮಾಡ್ತಾರೆ. ಏನಕ್ಕೆ ಸೀಲ್ ಮಾಡೋದು ಅಂದರೆ, ಬೇರೆ ಯಾವುದೇ ಜರ್ಮ್ಸ್ ಇದರೊಳಗೆ ಬರೋದು ಬೇಡ, ಅದನ್ನ ಅವಾಯ್ಡ್ ಮಾಡೋಕ್ಕೋಸ್ಕರ ಅವರು ಸೀಲ್ ಮಾಡಿಬಿಡ್ತಾರೆ. Louis Pasteur was what we should call all around scientist. ಸೊ ಲೂಯಿಸ್ ಪಾಸ್ಚರ್ ನಾವು ಏನಂತ ಕರಿಬೋದು, ಆಲ್ ಅರೌಂಡ್ ಸೈಂಟಿಸ್ಟ್ ಅಂತ ಕರಿಬೋದಲ್ವಾ. ಬಿಕಾಸ್ ಅವರು ಎಲ್ಲ ಥರದ ಆ್ಯಕ್ಟಿವಿಟೀಸಲ್ಲೂ ಅವ್ರು ಎಂಟರ್ ಆಗಿದ್ದಾರೆ. ಅಂದರೆ ಎಲ್ಲ ಥರ ಆ್ಯಕ್ಟಿವಿಟಿಯಲ್ಲೂ ಅವ್ರ ಪಾರ್ಟಿಸಿಪೇಷನ್ ಇರುತ್ತೆ. ಆಲ್ ದ ರಿಸರ್ಚ್ ವಿಚ್ ಹಿ ಡಿಡ್ ಇನ್ ಹಿಸ್ ಲ್ಯಾಬೊರೇಟರೀಸ್ ವಾಸ್ ಮೆಂಟ್ ಟು ಹೆಲ್ಪ್ ಹಿಸ್ ಫೆಲೋ ಹ್ಯೂಮನ್ ಬೀಯಿಂಗ್ಸ್. ಸೊ ಅವ್ರು ಇಷ್ಟೆಲ್ಲ ಲ್ಯಾಬೊರೇಟರೀಸಲ್ಲಿ ಅವರು ರಿಸರ್ಚ್ ಮಾಡಿಬಿಟ್ಟು ಎಷ್ಟೋ ಗಂಟೆಗಟ್ಟಲೆ ಕುತ್ಕೊಂಡು ಅವರು ಟೈಮ್ ತೊಗೊಂಡು ಅವ್ರು ಹುಡುಕಿರ್ತಾರಲ್ವ, ಈ ಥರ ಮಾಡಬೇಕು ಆ ಥರ ಮಾಡಬೇಕು ಅಂತ. ಅದೆಲ್ಲ ಯಾರಿಗೆ ಮಾಡಿರ್ತಾರೆ, ಅವ್ರ ಫೆಲೋ ಹ್ಯೂಮನ್ ಬೀಯಿಂಗ್ಸ್ಗೆ ಮಾಡಿರ್ತಾರೆ. ಇಟ್ ವುಡ್ ಬಿ ಇಂಪಾಸಿಬಲ್ ಟು ಇಮ್ಯಾಜಿನ್ ಪಾಸ್ಚರ್ ಎಕ್ಸ್ಪೆರಿಮೆಂಟಿಂಗ್ ವಿತ್ ಎಕ್ಸ್ಪೋಸಿವ್ಸ್ ಆರ್ ಪಾಯ್ಸನ್ ಗ್ಯಾಸ್. ಸೊ ಎಷ್ಟು ಸ್ಕೇರಿ ಅಲ್ವಾ ಅದು. ಅವರ ಲ್ಯಾಬ್ರೇಟರಿಯಲ್ಲಿ ಕೂತ್ಕೊಂಡು ಈ ಪಾಯ್ಸನ್ ಗ್ಯಾಸ್ ಜೊತೆಗೆಲ್ಲ ಅವರು ಎಕ್ಸ್ಪೆರಿಮೆಂಟ್ ಮಾಡಬೇಕಾಗಿರುತ್ತೆ. ಸೊ ಇದೆಲ್ಲ ಮಾಡಿರಲಿಲ್ಲ ಅಂದರೆ ನಮಗೆ ಎಷ್ಟು ಕಷ್ಟ ಆಗ್ತಿತ್ತಲ್ವಾ. Pasteur founded the branch of science called bacteriology or the study of bacteria. ಸೊ ಇದನ್ನು ಪಾಸ್ಚರೇ ಕಂಡುಹಿಡಿದಿರೋದು. ಏನು ಬ್ಯಾಕ್ಟೀರಿಯಾಲಜಿ ಅಂತ ನಾವೀಗ ಏನು ಕೇಳ್ತೀವಿ ಅಥವಾ ಸ್ಟಡಿ ಆಫ್ ಬ್ಯಾಕ್ಟೀರಿಯಾ ಅಂತ ಏನು ಕೇಳ್ತೀವಿ, ಇದನ್ನು ಫೈಂಡ್ ಮಾಡಿರೋದು ಬಂದು ಪಾಸ್ಚರ್. ಆ್ಯಂಡ್ he showed what a wide range it had by studying the bacteria in all sorts of different activities. ಸೊ ಬ್ಯಾಕ್ಟೀರಿಯಾದಲ್ಲಿ ನಮಗೆ ಇಷ್ಟೆಲ್ಲ ಥರ ಇದೆ ಅಂತ ನಮಗೆ ಪಾಸ್ಚರೇ ತೋರಿಸಿದ್ದು. For 3 years, he spent all his time and energy in tracking down the cause of a disease which had ruined the silkworm industry. ಸೊ 3 years ಅವರು ಒಂದು ಪರ್ಟಿಕ್ಯುಲರ್ ಡಿಸೀಸ್ ಬಗ್ಗೆ ಅವರು ರಿಸರ್ಚ್ ಮಾಡ್ತಿರ್ತಾರೆ. ಅದು ಯಾವ ಡಿಸೀಸ್ ಅಂತ ನೋಡಿದಾಗ ಅದು ಸಿಲ್ಕ್ವಾರ್ಮ್ ಇಂಡಸ್ಟ್ರಿಗೆ ತುಂಬ ಹಾರ್ಮ್ ಮಾಡಿರುತ್ತೆ. ಹಿ ಬಿಗ್ಯಾನ್ ಟು ಬಿಲೀವ್ ದ ಮೋಸ್ಟ್ ಇಫ್ ನಾಟ್ ಆಲ್ ಇನ್ಫೆಕ್ಷಿಯಸ್ ಡಿಸೀಸ್ ವೇರ್ ಡ್ಯೂ ಟು ಸರ್ಟನ್ ಬ್ಯಾಕ್ಟೀರಿಯಾ ವಿಚ್ ಇಫ್ ದೇ ಗಾಟ್ ಇನ್ ಬ್ಲಡ್ ಮಲ್ಟಿಪ್ಲೈಡ್ ದೇರ್ ಆ್ಯಂಡ್ ಕಾಸ್ಡ್ ಡಿಸೀಸ್. ಸೊ ಈ ಡಿಸೀಸ್ ಏನಾದರೂ ಒಂದ್ಸತಿ ಬ್ಲಡ್ಡಿಗೆ ಎಂಟರ್ ಆದರೆ ಇದು ಮಲ್ಟಿಪ್ಲೈ ಆಗ್ತಿತ್ತಂತೆ. ಮಲ್ಟಿಪ್ಲೈ ಆಗಿಬಿಟ್ಟು ನಮಗದು ದೊಡ್ಡ ಡಿಸೀಸ್ ಆಗಿ ಟರ್ನ್ ಆಗ್ತಿತ್ತು. Many other men were working and experimenting against those bacteria which were the enemies of man and which were invisible but present everywhere and always ready to attack. ಸೊ ಈ ಒಂದು ಡಿಸೀಸ್ ಏನಿತ್ತು, ಈ ಡಿಸೀಸ್ ಮೇಲೆ ತುಂಬ ಜನ ವರ್ಕ್ ಮಾಡ್ತಾ ಇರ್ತಾರೆ. ಅಂದರೆ ಇದಕ್ಕೊಂದು ಸೊಲ್ಯೂಷನ್ನ ಹುಡುಕಬೇಕು ಅಂತ ತುಂಬ ಜನ ವರ್ಕ್ ಮಾಡ್ತಿರ್ತಾರೆ. ಮತ್ತು ಇದು ಹೇಗಿತ್ತು ಅಂದರೆ, ಇಟ್ ವಾಸ್ ಟೋಟಲಿ ಇನ್ವಿಸಿಬಲ್ ಇರ್ತಿತ್ತು. ಎಲ್ಲಿರ್ತಿತ್ತು ಅಂತ ಗೊತ್ತಾಗ್ತಿರಲಿಲ್ಲ, ಬಟ್ ಅದು ಎಲ್ಲ ಕಡೆ ಇರ್ತಿತ್ತು. ಆ್ಯಂಡ್ ಯಾವಾಗಾದರೂ ಅದು ಅಟ್ಯಾಕ್ ಮಾಡ್ಬೋದಿತ್ತು. Dr. Jenner in England had already discovered vaccination for smallpox. ಸೊ ಡಾಕ್ಟರ್ ಜೆನ್ನರ್ ಅಂತ ಇವರು ಇಂಗ್ಲೆಂಡಲ್ಲಿರ್ತಾರೆ. ಇವರು ಆಲ್ರೆಡಿ ನಮಗೆ ವ್ಯಾಕ್ಸಿನೇಷನ್ ಫಾರ್ ಸ್ಮಾಲ್ ಪಾಕ್ಸ್ನ ಇವರು ಡಿಸ್ಕವರ್ ಮಾಡಿದ್ದಾರೆ. ಬಟ್ ಇನಾಕ್ಯುಲೇಷನ್ ಅಗೇನೆಸ್ಟ್ ಅದರ್ ಡಿಸೀಸಸ್ ಹ್ಯಾಡ್ ನಾಟ್ ಯೆಟ್ ಸ್ಟಾರ್ಟೆಡ್. ಬಟ್ ಇನಾಕ್ಯುಲೇಷನ್ ಅನ್ನೋದೇನಿದೆ ಅದನ್ನ ಇವರು ಅಥವಾ ಬೇರೆಯವರು ಯಾರೂ ಡಿಸ್ಕವರ್ ಮಾಡಿರಲಿಲ್ಲ. Pasteur was trying to discover a cure for terrible disease called anthrax. ಸೊ ಪಾಸ್ಚರ್ ಇದ್ದಾರಲ್ವ, ಅವರು ಒಂದು ಟೆರಿಬಲ್ ಡಿಸೀಸ್ ಅಂತಲೇ ಹೇಳ್ಬೋದು. ಈ ಡಿಸೀಸ್ಗೆ ಒಂದು ಕ್ಯೂರ್ನ ಡಿಸ್ಕವರ್ ಮಾಡ್ತಾ ಇರ್ತಾರೆ. ಆ ಡಿಸೀಸ್ ಹೆಸರು ಆಂಥ್ರಾಕ್ಸ್ ಅಂತ. ವಿಚ್ ಮೆನ್ ಸಮ್ಟೈಮ್ಸ್ ಗೆಟ್ ಇನ್ಫೆಕ್ಟೆಡ್ ಫ್ರಮ್ ಇನ್ಫೆಕ್ಟೆಡ್ ಶೇವಿಂಗ್ ಬ್ರಷಸ್. ಸೊ ಇದನ್ನ ಮೆನ್ಸ್ ಯಾರಿದ್ದಾರೆ ಅವರೆಲ್ಲ ಶೇವಿಂಗ್ ಬ್ರಷಸ್ಸಿಂದ ಇನ್ಫೆಕ್ಟ್ ಆಗ್ತಿದ್ರು. ಆ್ಯಂಡ್ ವಿಚ್ ವಾಸ್ ಅಟ್ಯಾಕಿಂಗ್ ಕೌಸ್ ಆ್ಯಂಡ್ ಶೀಪ್ ಇನ್ ಫ್ರಾನ್ಸ್ ಆ್ಯಂಡ್ ಕಿಲ್ಲಿಂಗ್ ದೆಮ್ ಆಫ್ ವೆರಿ ಕ್ವಿಕ್ಲಿ. ಆ್ಯಂಡ್ ಫ್ರಾನ್ಸಲ್ಲಿ ಇದು ಕೌ ಮತ್ತು ಶೀಪ್ಸಿಗೆ ತುಂಬ ಬೇಗ ಅಟ್ಯಾಕ್ ಆಗಿಬಿಟ್ಟು ಮತ್ತು ಅದು ಸಾಯಿಸ್ಬಿಡ್ತಿತ್ತಂತೆ. He found out first of all that a cow could not have anthrax twice. ಸೊ ಫಸ್ಟಿಗೆ ಏನು ಗೊತ್ತಾಯಿತು ಅವರಿಗೆ ಅಂದರೆ, ಒಂದು ಕೌ ಏನಿದೆ ಆ ಕೌಗೆ ಆಂಥ್ರಾಕ್ಸ್ ಟ್ವೈಸ್ ಬರೋಕ್ಕೆ ಸಾಧ್ಯ ಇಲ್ಲ. ಅಂದರೆ ಒಂದೇ ಸತಿ ಬರುತ್ತೆ, ಎರಡನೇ ಸತಿ ಮತ್ತೆ ಬರಲ್ಲ ಅನ್ನೋದನ್ನ ಯಾರು ಪಾಸ್ಚರ್ ನಮಗೆ ಕಂಡುಹಿಡಿತಾರೆ. ದೆನ್ ಹಿ ಬಿಗ್ಯಾನ್ ಟು ವಂಡರ್ ವೆದರ್ ಇಟ್ ವುಡ್ ನಾಟ್ ಬಿ ಪಾಸಿಬಲ್ ಟು ಮೇಕ್ ಅ ಕೌ ಆ್ಯಂಡ್ ಅ ಮ್ಯಾನ್ ಆ್ಯಂಡ್ ಈವನ್ ಅ ಮ್ಯಾನ್ ಜಸ್ಟ್ ಲಿಟಲ್ ಇಲ್ ವಿತ್ ಆಂಥ್ರಾಕ್ಸ್ ಸೊ ದಟ್ ದೇ ಮೈಟ್ ನಾಟ್ ಗೆಟ್ ಇಟ್ ಅಗೇನ್. ಸೊ ಏನು ಅನ್ಕೊತಾರೆ ಪಾಸ್ಚರ್ ಅಂತ ಅಂದರೆ, ಸೊ ಒಂದು ಸತಿ ಏನಾದರೂ ಈ ಆಂಥ್ರಾಕ್ಸ್ ಬಂದು ಹೋದರೆ ಮತ್ತೆ ಇವ್ರು ಯಾರಿಗೂ ಅದು ತೊಂದರೆ ಕೊಡಲ್ಲ ಅಲ್ವಾ. ಸೊ ಇದನ್ನು ಯಾಕೆ ನಾವು ಒಂದ್ಸತಿ ಟ್ರೈ ಮಾಡಬಾರ್ದು, ಈ ಥರ ಒಂದು ಸ್ವಲ್ಪ ಲಿಟಲ್ ಜರ್ಮ್ಸ್ನ ಏನಾದರೂ ಅವ್ರ ಬಾಡಿಗೆ ಪ್ರೊಡ್ಯೂಸ್ ಮಾಡಿದ್ರೆ ಮತ್ತೆ ಇನ್ನೊಂದು ಬರಲ್ಲ ಅಲ್ವಾ ಅಂತ ಪಾಸ್ಚರ್ ತಲೆಗೆ ಒಂದು ಐಡಿಯಾ ಬರುತ್ತೆ. It's not it again. Perhaps this could be done by giving the cows or sheep very weak old germs to make them safe or immune for the future. ಸೊ ನಾನು ಹೇಳಿದೆ ಅಲ್ವಾ, ಕೌ ಆರ್ ಶೀಪ್ದು ವೆರಿ ಓಲ್ಡ್ ಜರ್ಮ್ಸ್ನ ಅವ್ರ ಬಾಡಿಗೆ ಇನ್ಫೆಕ್ಟ್ ಮಾಡ್ತಿರಬೇಕು. ಸೊ ಅದರಿಂದ ಅವ್ರ ಫ್ಯೂಚರ್ಗೆ ಏನು ತೊಂದರೆ ಆಗಲ್ಲ.
ಒನ್ ಕ್ಯಾನ್ ಇಮ್ಯಾಜಿನ್ ಹೌ ಡೇಂಜರಸ್ ದಿಸ್ ಐಡಿಯಾ ಆಫ್ ಗಿವಿಂಗ್ ಪೀಪಲ್ ಜರ್ಮ್ಸ್ ಮಸ್ಟ್ ಹ್ಯಾವ್ ಸೀಮ್ಡ್ ಇನ್ ದೋಸ್ ಡೇಸ್. ಸೊ ಇವಾಗ ನಮಗದು ಅಷ್ಟೊಂದು ದೊಡ್ಡದ ರೀತಿಯಲ್ಲಿ ಡೇಂಜರ್ ಅನ್ಸಲ್ಲ, ಬಟ್ ಅವಾಗಿನ ಕಾಲದಲ್ಲಿ ಇದೆಷ್ಟು ಡೇಂಜರ್ ಅಲ್ವಾ. ಅಕಸ್ಮಾತಾಗಿ ಏನಾದರೂ ವರ್ಕ್ ಆದರೆ ಓಕೆ, ಬಟ್ ಇಲ್ಲ ಅಂದರೆ ಅವ್ರದ್ದೆಲ್ಲ ಜೀವ ಹೋಗ್ಬಿಡುತ್ತೆ. Many scientists were angry about it, but they agreed to allow Pasture to prove it by a public experiment. ಸೊ ತುಂಬ ಜನ ಸೈಂಟಿಸ್ಟ್ಗೆ ಕೋಪ ಬರುತ್ತೆ ಈ ಥರ ಎಲ್ಲ ಮಾಡೋದ್ರಿಂದ ಎಷ್ಟೋ ಜನ ಜೀವ ಹೋಗುತ್ತೆ ಅಂತ. ಬಟ್ ಸ್ಟಿಲ್ ಆಮೇಲೆ ಪಾಶ್ಚರ್ ಹೇಗೋ ಮಾಡಿ ಒಪ್ಪಿಸಿ ಅವ್ರಿಗೆ ಒಂದು ಅಗ್ರಿಮೆಂಟ್ ಸಿಗುತ್ತೆ, ಅಂದರೆ ಅಗ್ರಿ ಮಾಡ್ತಾರೆ ಎಲ್ಲರೂ. ಬಟ್ ಈ ಎಕ್ಸ್ಪೆರಿಮೆಂಟ್ ಏನಿದೆ ಅದು ಪಬ್ಲಿಕ್ಕಾಗಿ ಪ್ರೂವ್ ಆಗಬೇಕು ಅಂತ ಅವ್ರಿಗೆ ಒಂದು ಚಾಲೆಂಜ್ ಬರುತ್ತೆ. ಸೊ ವಿಡಿಯೋ ತುಂಬ ಲಾಂಗ್ ಆಗ್ತಾಯಿದೆ, ಇನ್ನು 2-3 ಪೇಜಸ್ ಇದೆ. ಆದ್ದರಿಂದ ನಾನು ಈಗ ಇಲ್ಲಿಗೆ 16th ಪ್ಯಾರಾಗ್ರಾಫ್ ತನಕ ಕಂಪ್ಲೀಟ್ ಆಗಿದೆ. ಇನ್ನು ನೆಕ್ಸ್ಟ್ ಎಷ್ಟು ಪ್ಯಾರಾಗ್ರಾಫ್ ಇದೆ? ಇನ್ನು 26, ಅಂದರೆ ಇನ್ನೂ 10 ಪ್ಯಾರಾಗ್ರಾಫ್ಸ್ ಇದೆ. ನಾನು ಈ 10 ಪ್ಯಾರಾಗ್ರಾಫ್ಸ್ನ ನೆಕ್ಸ್ಟ್ ಕ್ಲಾಸಲ್ಲಿ ನಿಮಗೆ ಕಂಪ್ಲೀಟ್ ಮಾಡ್ತೀನಿ. ಸೊ ಇನ್ನು ನೆಕ್ಸ್ಟ್ 10 ಪ್ಯಾರಾಗ್ರಾಫ್ಸ್ ಇದೆ, ಇದು ಕೂಡ ತುಂಬ ಇಂಟ್ರೆಸ್ಟಿಂಗ್ ಆಗಿದೆ. ಯಾರು ಮಿಸ್ ಮಾಡಬೇಡಿ ವಿಡಿಯೋನ, ನಾಳೆನೇ ವಿಡಿಯೋ ಬರುತ್ತೆ. ಸೊ ಹೋಪ್ ಎಲ್ಲರಿಗೂ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸ್ಟಡಿ ಸೆಂಟರ್ ಚಾನಲ್ ಇದೆ, ಲಿಂಕ್ ಇರುತ್ತೆ ಡಿಸ್ಕ್ರಿಪ್ಷನಲ್ಲಿ, ಒಂದ್ಸತಿ ಚೆಕ್ ಮಾಡಿ. ಅದರೊಳಗೆ ಸೋಷಲ್ ಆಗಿರಲಿ, ಕನ್ನಡ ಆಗಿರಲಿ, ಅಥವಾ ಕೆಲವೊಂದು ಗ್ರಾಮರ್ ಪಾರ್ಟ್ ಮತ್ತು ಮೇನ್ ಇಂಪಾರ್ಟೆಂಟಾಗಿ ಮ್ಯಾಥ್ಸ್ ಫಾರ್ಮುಲಾಸ್ ಒಂದು ಕಂಪ್ಲೀಟ್ ವಿಡಿಯೋ ಇದೆ, ಅದನ್ನ ಚೆಕ್ ಮಾಡಿ. ನಿಮಗೆ ಒಂದು ವಿಡಿಯೋದಲ್ಲೇ ಎಲ್ಲ ಫಾರ್ಮುಲಾಸ್ ಸಿಗುತ್ತೆ, ಹೆಲ್ಪ್ ಆಗುತ್ತೆ. ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಥ್ಯಾಂಕ್ ಯು.